ಏಳನೇ ಅಧ್ಯಾಯ. ಶ್ರೀ ಭಗವಾನ್ ಸಂಶಯ ಪೂರೆ ಆಗಿತ್ತಾ? ಭೂಮಿರಾಪೋ ನರೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇದೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇದೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ ಭೂಮಿ ಆಪಃ ಅನಲಃ ವಾಯು ಖಂ ಮನಃ ಬುದ್ಧಿಃ ಏವ ಚ ಅಹಂಕಾರಃ ಇತಿ ಇಯಂ ಮೇ ಭಿನ್ನಾ ಪ್ರಕೃತಿಃ ಅಷ್ಟಧಾ. ಅಹಂಕಾರಃ ಪ್ರಥಮ ಏಕವಚನದಲ್ಲಿ ಹೇಳಬೇಕು. ಹಿಂದಿಂದೆಲ್ಲ ಹಾಗೆ ಇರೋದಲ್ವಾ? ಎಲ್ಲ ಏಕವಚನದಲ್ಲೇ ಇದೆ ಅಲ್ವಾ? ಹಿಂದಿನ ಎರಡನೇ ಶ್ಲೋಕದಲ್ಲಿ ಆಗಬೇಕಾದ್ರೆ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಂ ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಅರ್ಜುನ, ನಾ ಹೇಳಿದ್ದನ್ನ ಕೇಳು. ಇದನ್ನ ಕೇಳಿಬಿಟ್ರೆ ನಿನಗೆ ಮುಂದೆ ಜ್ಞಾತವ್ಯವಾದದ್ದು ಏನು ಇರೋದಿಲ್ಲ, ಒಂದು ಕೇಳಬೇಕಾದ್ದು ಏನು ಇರೋದಿಲ್ಲ, ಎಲ್ಲ ಪರಿಪೂರ್ಣ ಆಗಿಬಿಡುತ್ತೆ ಅಂತ ಹಿಂದೆ ಹೇಳಿದ್ದ ಎರಡನೇ ಶ್ಲೋಕದಲ್ಲಿ ಆ ಅಂಶವನ್ನ ಉಲ್ಲೇಖ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಆಮೇಲೆ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯದತಿ ಸಿದ್ಧಯೇ ಯತದಾಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಅರ್ಜುನ, ಮನುಷ್ಯರಲ್ಲಿ ಸಾವಿರ ಸಂಖ್ಯೆಯಲ್ಲಿ ಒಬ್ಬ ಪ್ರಯತ್ನವನ್ನ ಮಾಡ್ತಾನೆ. ಆ ಪ್ರಯತ್ನ ಮಾಡಿದವರೆಲ್ಲರಿಗೂ ಸಿದ್ಧಿಸುತ್ತೆ ಅಂತಿಲ್ಲ. ಜ್ಞಾನಿ ಕೆಲವರಿಗೆ ಮಾತ್ರ ಸಿದ್ಧಿಸುತ್ತೆ. ಜ್ಞಾನ ಸಿದ್ಧಿಸಿದ್ರು ಕೂಡ ಫಲ ಕೊಡಬೇಕು ಅಂತಿಲ್ಲ. ಅವರಲ್ಲಿ ಕೆಲವರಿಗೆ ಮಾತ್ರ ಫಲ ಕೊಡುತ್ತೆ ಅಂತ. ಹೀಗೆ ವೇತ್ತಿ ಮಾಂ ತತ್ವತಃ ವೇತ್ತಿ. ಜ್ಞಾನ ಬಂದವರಲ್ಲಿ ಕೂಡ ಯಥಾರ್ಥವಾಗಿ ನನ್ನ ತಿಳಿಯವರು ಯಾರೋ ಒಬ್ಬರು ಮಾತ್ರ ಅಂತ ಹೀಗೆ ಅದನ್ನ ಹೇಳಿದ. ಹೀಗೆ ಹಿಂದೆ ಎರಡನೇ ಶ್ಲೋಕದಲ್ಲಿ ಏನು ಪ್ರತಿಜ್ಞೆ ಮಾಡಿದ, ಯಾವ ಜ್ಞಾನವನ್ನ ಉಪದೇಶ ಪಡ್ಕೊಂಡ್ಬಿಟ್ರೆ ನಿನಗೆ ಮತ್ತೆ ಬೇರೆದ್ದನ್ನು ತಿಳ್ಕೊಳ್ಳಿಕ್ಕೆ ನಿನಗೆ ಉಳಿಯೋದಿಲ್ಲ ಅಂದಿದ್ದು ಪ್ರತಿಜ್ಞೆ ಮಾಡಿದ. ಆ ಪ್ರತಿಜ್ಞೆ ಮಾಡಿದ್ದನ್ನ ಅದರಲ್ಲಿ ಆಧಾರವನ್ನ ಹುಟ್ಟಿಸ್ಲಿಕ್ಕೆ ಮೂರನೇ ಶ್ಲೋಕ ಹೊರಟಿತು. ಏನು ಪ್ರತಿಜ್ಞೆ ಮಾಡಿದ್ದಾನಲ್ಲ, ಆ ಪ್ರತಿಜ್ಞೆ ಮಾಡಿದ್ದರಲ್ಲಿ ಏನು ಯಾವ ರೀತಿ ಪ್ರತಿಜ್ಞಾತವ್ಯಂ ಜ್ಞಾನಂ ಮೊದಲು ಏನ್ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅಲ್ಲಿ ಜ್ಞಾನವನ್ನ ಹೇಳ್ತೇನೆ ಅಂತ. ಆ ಜ್ಞಾನಕ್ಕೆ ವಿಷಯ ಯಾವುದು ಅನ್ನೋದನ್ನ ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ತಾನು ಬಿಡಿಸಿ ಹೇಳ್ತಾ ಇದ್ದಾನೆ. ಆಯ್ತಾ? ಏವಂ ಉಪೋದ್ಘಾತ ಮುಕ್ತ್ವ ಅಧುನಾ ಪ್ರಥಮ ಪ್ರತಿಜ್ಞಾತಂ ಜ್ಞಾನಪದೋಕ್ತಂ ಜ್ಞಾತವ್ಯಂ ತಾವದಾಹ. ಜ್ಞಾನಪದದಿಂದ ಹೇಳಿದ ಜ್ಞಾತವ್ಯ, ಜ್ಞಾನಂ ನಾಮ ಜ್ಞಾತವ್ಯಂ, ತಿಳ್ಕೊಳ್ಳಿಕ್ಕೆ ಇನ್ನು ಎಕ್ಸ್ಟ್ರಾ ಯಾವುದೂ ಕೂಡ ಇರೋದಿಲ್ಲ ಅಂತ ಅದರ ಅಭಿಪ್ರಾಯ.
ಹಾಗಾಗಿ ಜ್ಞಾತವ್ಯಂ ನ ಅವಶಿಷ್ಯತೆ ಎಂದು ಹೇಳಿದ ಅಭಿಪ್ರಾಯ. ಹಾಗಾದ್ರೆ ಜ್ಞಾತವ್ಯವಾದದ್ದು ಯಾವುದು, ಏನಂತ ತಿಳ್ಕೊಳ್ಬೇಕು ಹಾಗಾದ್ರೆ ಅಂತ ಜ್ಞಾನಕ್ಕೆ ವಿಷಯವಾದದನ್ನ ಇಲ್ಲಿ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಆಯ್ತಾ? ಭೂಮಿ ರೀತ್ಯಾಗಿ ಶ್ಲೋಕ ಚತುಷ್ಟಯೇನ 4, 5, 6, 7 ಈ 4 ಶ್ಲೋಕಗಳಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಏನು ಅನ್ನೋದನ್ನ ಕೃಷ್ಣ ಪರಮಾತ್ಮ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅಧುನಾ ಅಂದ್ರೆ ಈಗ ಅಂತ. ಅಧುನಾ ಅಂದ್ರೆ ಈಗ. ಭೂಮಿ ಅರ್ಥ ಆಗುತ್ತೆ. ಭೂಮಿ, ಆಪಹ ಅಂದ್ರೆ ನೀರು, ಅನಲಹ ಬೆಂಕಿ, ವಾಯು, ಖಂ ಖಂ ಅಂದ್ರೆ ಆಕಾಶ, ಮನಃ ಬುದ್ಧಿ, ಅಹಂಕಾರ ಇತಿ ಇಯಂ ಅಷ್ಟಧಾ ಭಿನ್ನ ಮೇ ಭಿನ್ನ. ಹೀಗೆ ಈ ಇಲ್ಲಿ ಪ್ರಕೃತಿ ಶಬ್ದಕ್ಕೆ ಜಡ ಪ್ರಕೃತಿ ಅಂತ ಅರ್ಥ. ಈ ಜಡ ಪ್ರಕೃತಿಯು 8 ರೀತಿಯಾಗಿ ನನಗಿಂತ ಭಿನ್ನವಾಗಿದೆ. ನನಗಿಂತ ಮೇ ಭಿನ್ನ ಅಂತ ಹೇಳಿದ್ರೆ ಮಮ ಮೇ ಮತ್ತ ಸಕಾಶಾತ್ ನನಗಿಂತ ಭಿನ್ನವಾಗಿದ್ದಾವೆ. ಈ ಜಡ ಪ್ರಕೃತಿಯು ಭಿನ್ನವಾಗಿದ್ದಾವೆ ಅಂತ ಹೇಳಿದ್ರೆ ಏನರ್ಥ? ನನ್ನ ಅಧೀನದಲ್ಲಿದೆ ಅಂತ ಅರ್ಥ. ನನ್ನ ಅಧೀನದಲ್ಲಿದ್ದುಕೊಂಡು ಈ 8 ವಿಧವಾಗಿರ್ತಕ್ಕಂಥ ಪ್ರಕೃತಿ ಅದು ಇದೆ, 8 ರೀತಿಯಾಗಿದೆ ಅಂತ ತಿಳಿಸ್ತಾ ಇದೆ. ಇದೆಲ್ಲ ಜ್ಞಾತವ್ಯವಾದ ವಿಷಯಗಳಿದು. ಅಲ್ಲ, ಇದನ್ನೂ ತಿಳ್ಕೊಳ್ಬೇಕು. ಜೊತೆಗೆ ಏನು ಈ ಜಡ ಪ್ರಕೃತಿ ಇದೆ ಇದು ನನಗಿಂತ ಭಿನ್ನವಾಗಿದೆ. ನನಗಿಂತ ಭಿನ್ನವಾಗಿದೆ ಅಂದ್ರೆ ನನ್ನ ಅಧೀನದಲ್ಲಿದೆ ಅಂತ ಅರ್ಥ. ಎಲ್ಲ ಪ್ರಕೃತಿ ನನ್ನ ಅಧೀನದಲ್ಲಿದೆ, ಅವೆಲ್ಲವೂ ಕೂಡ ನನ್ನ ವಶದಲ್ಲಿದೆ ಅನ್ನೋ ಅಭಿಪ್ರಾಯವನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮೂಲ ಶ್ಲೋಕದಲ್ಲಿ ಏನು ಹೆಚ್ಚಿನ ವಿಚಾರ ಇಲ್ಲ. ಖಂ ಅಂದ್ರೆ ಆಕಾಶ. ಅದು ಆಕಾಶಕ್ಕೆ ಪರ್ಯಾಯ ಪದ. ಅದು ಖಂ ಆಕಾಶದ ಪರ್ಯಾಯ ಪದ. ಖೇ ಗಚ್ಚತಿ ಇತಿ ಖಗ. ಹಕ್ಕಿಗಳಿಗೆ ಖಗ ಅಂತ ಕರೀತಾರೆ. ಯಾಕೆ ಅಂದ್ರೆ ಖಂ ಅಂದ್ರೆ ಆಕಾಶ, ನಪುಂಸಕಲಿಂಗ ಶಬ್ದ ಅದು. ಖೇ ಆಕಾಶೇ ಗಚ್ಚತಿ ಇತಿ ಖಗ. ಎಲ್ಲಾ ಹಕ್ಕಿಗಳಿಗೂ ಖಗ ಸಾಮಾನ್ಯ ಪದ. ಅರ್ಥ ಆಯ್ತಲ್ಲ ಇವಾಗ? ಭೂಮಿ, ಆಪಹ, ಅನಲಹ, ವಾಯು, ಖಂ ಇದಿಷ್ಟು ಪಂಚಭೂತಗಳು. ಮತ್ತೆ ಮನಸ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ ಇದಿಷ್ಟು ಜಡ ಪ್ರಕೃತಿಯಲ್ಲಿ ಸೇರ್ಕೊಳ್ತವೆ. ಆಯ್ತಾ? ಇವಿಷ್ಟು ಕೂಡ ಮೇ ಇತಿ ಇಯಂ ಪ್ರಕೃತಿ. ಇಯಂ ಅಂತ ಕೊಟ್ರು. ಯಾಕೆ? ಅಲ್ಲಿ ಪ್ರಕೃತಿ ಶಬ್ದ ಸ್ತ್ರೀಲಿಂಗ ಆದ್ರಿಂದ ಇಯಂ ಪ್ರಕೃತಿ ಅಷ್ಟಧಾ. ಅಷ್ಟಧಾ ಅಂದ್ರೆ ಅಷ್ಟ ಭಿನ್ನ, 8 ಭಿನ್ನವಾಗಿದೆ, 8 ರೀತಿಯಾಗಿದೆ. ಇಲ್ಲಲ್ಲ, ಮೇ ಪ್ರಕೃತಿ ಅಷ್ಟಧಾ ಭಿನ್ನ 2 ಸತಿ. ಯಾಕೆ? 8 ರೀತಿಯಾಗಿ ಭಿನ್ನವಾಗಿದೆ, 8 ರೀತಿಯಾದ ವಿಧವುಳ್ಳದ್ದಾಗಿದೆ. ಅದೇ ಅದಕ್ಕೆ ಅರ್ಥ ಏನು? ನನ್ನ ಅಧೀನದಲ್ಲಿದೆ ಅಂದ್ರೆ ಏನರ್ಥ? ಅಲ್ಲ, ಅದರ ಅರ್ಥ ಹೇಳಿದೆ ಅಷ್ಟೇ ನಾನು. ಅನ್ವಯ ಹೀಗೆ ಮಾಡ್ಕೊಳ್ಬೇಕು. ಆಯ್ತಾ? ಇತಿ ಇಯಂ ಪ್ರಕೃತಿ ಮೇ ಅಷ್ಟಧಾ 8 ರೀತಿಯಾಗಿ ಭಿನ್ನವಾಗಿದ್ದಾವೆ. ಇಷ್ಟು 2 ಸತಿಯಲ್ಲಿ ಇಟ್ಕೊಳ್ತೀವಿ. ಮೇ ಅಲ್ಲ, ಮೇ ಅಂದ್ರೆ ನನ್ನ ವಶದಲ್ಲಿದೆ. ಮೇ ಭಿನ್ನ ಅಂದ್ರೆ ಏನರ್ಥ? ಅಷ್ಟಧ 8 ವಿಧವಾಗಿ ಮೇ ಭಿನ್ನ ಅಂದ್ರೆ ನನಗಿಂತ ಭಿನ್ನವಾಗಿದ್ದಾವೆ ಅಂದ್ರೆ ನನ್ನ ವಶದಲ್ಲಿದೆ ಅಂತ ಅರ್ಥ ಮಾಡಬೇಕು. ವಿವೃತ್ತಿ ನೋಡೋಣ, ಇನ್ನು ಸ್ಪಷ್ಟ ಆಗತ್ತೆ. ಹಾಗಾದ್ರೆ 8 ತತ್ವಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ರು. ಹಾಗಾದ್ರೆ ಅಹಂಕಾರ ತತ್ವದ ಬಗ್ಗೆ ಬಂದರು, ಅಲ್ಲಿವರೆಗೆ ಬಂದರು. ಮನಸ್ತತ್ವವನ್ನು ಹೇಳಿದ್ರು, ಬುದ್ಧಿ ತತ್ವವನ್ನು ಹೇಳಿದ್ರು, ಅಹಂಕಾರ ತತ್ವವನ್ನು ಹೇಳಿದ್ರು, ಪಂಚಮಹಾಭೂತಗಳನ್ನು ಹೇಳಿದ್ರು. ಆದ್ರೆ ಮಹತ್ತತ್ವದ ವಿಚಾರ ಬರಲೇ ಇಲ್ಲ. ಹಾಗಾದ್ರೆ ಮಹತ್ತತ್ವ ಅನ್ನೋದೇ ಇಲ್ವಾ? ಉಂಟಲ್ಲ, ಮಹತ್ತತ್ವ ಇದೆ. ಆ ಮಹತ್ತತ್ವಕ್ಕೆ ಅಭಿಮಾನಿಗಳಾದವರು ಚತುರ್ಮುಖ ಬ್ರಹ್ಮದೇವರು. ಹಾಗಿರ್ಬೇಕಾದ್ರೆ ಮಹತ್ತತ್ವದ ಉಲ್ಲೇಖವನ್ನು ಇಲ್ಲಿ ಕೃಷ್ಣ ಮಾಡ್ಲಿಲ್ಲಲ್ಲ. ಅಹಂಕಾರ ತತ್ವಕ್ಕೆ ನಿಲ್ಲಿಸ್ಬಿಟ್ಟಲ್ಲ ಕೃಷ್ಣ ಪರಮಾತ್ಮ. ಯಾಕೆ? ಅದಕ್ಕೆ ಬುದ್ಧಿರೇವಚ ಅಂತಲ್ಲಿ ಚಕಾರ ಇದೆಯಲ್ಲ, ಅದನ್ನ ಅಹಂಕಾರ ಎಂಬ ಪದದ ಜೊತೆ ಹಚ್ಕೊಂಡ್ಬಿಡ್ರಿ. ಅಹಂಕಾರಶ್ಚ
ಅಹಂಕಾರಶ್ಚ ಅಂತ ಹೇಳಿದ್ರೆ ಮಹತ್ತತ್ವವು ಸೇರ್ಕೊಂಡ್ಬಿಡ್ತು ಅಂತ ಅಹಂಕಾರ ಪದದಿಂದ ಮಹತ್ತತ್ವವನ್ನು ಸೇರಿಸಿಕೊಳ್ಳಬೇಕು. ಯಾಕೆ ಅಂದ್ರೆ ಅಹಂಕಾರ ತತ್ವ ಅದು ಮಹತ್ತತ್ವದ ಕಾರ್ಯ. ಕಾರ್ಯ ಇದ್ಮೇಲೆ ಕಾರಣ ಇರ್ಲೇಬೇಕಲ್ವ. ಕಾರಣ ಇಲ್ಲದೆ ಕಾರ್ಯ ಹುಟ್ಲಿಕ್ಕೆ ಸಾಧ್ಯವಾ? ಮರುತ್ತಿಲ್ದೆ ಘಟ ಹುಟ್ಲಿಕ್ಕೆ ಸಾಧ್ಯವಾ? ನೂಲಿಲ್ದೆ ಬಟ್ಟೆ ಆಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ತಂತು ಇಲ್ದೆ ಪಟ ಆಗೋದಿಲ್ಲ, ಮೃತ್ತಿಲ್ದೆ ಘಟ ಆಗೋದಿಲ್ಲ. ಆಗಿರ್ಬೇಕಾದ್ರೆ ಕಾರಣ ಇಲ್ಲದೆ ಹೋದ್ರೆ ಕಾರ್ಯ ಆಗೋದಿಲ್ಲ. ಹಾಗಾಗಿ ನಿಮ್ಮ ಕಾರ್ಯ ಅದನ್ನು ಹೇಳಿಬಿಟ್ಟಿದ್ದ ಕೃಷ್ಣ ಹೇಳಿಬಿಟ್ಟಿದ್ದ ಅಹಂಕಾರ ತತ್ವ. ಹಾಗಾದ್ರೆ ಅದಕ್ಕೆ ಅಹಂಕಾರಶ್ಚ ಅಲ್ಲಿರ್ತಕ್ಕಂಥ ಶಬ್ದವನ್ನ ಅಹಂಕಾರ ಪದ್ಧತಿಗೆ ಸೇರಿಸ್ಕೊಂಡ್ಬಿಟ್ರೆ ಅಹಂಕಾರಶ್ಚ ಮಹತ್ತತ್ವವಾದ ಕಾರ್ಯ, ಮಹತ್ತತ್ವದ ಕಾರ್ಯವಾದ ಅಹಂಕಾರ ತತ್ವ ಅಂತ ಹೀಗೆ ಅದರ ಅಭಿಪ್ರಾಯ. ಹಾಗಾದ್ರೆ ತತ್ವವನ್ನು ಬಿಡ್ಲಿಲ್ಲ, ಮಹತ್ತತ್ವವನ್ನು ಬಿಡ್ಲಿಲ್ಲ ಕೃಷ್ಣ. ಸಶಬ್ದದಿಂದ ಅದನ್ನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ರಾಯರದನ್ನ ಸೂಚನೆ ಮಾಡಿದ್ರು. ಸರಿ. ಭೂಮಿ ಇತ್ಯಾದಿ ಶ್ಲೋಕ ಚತುಷ್ಟಯ ಅಲ್ಲ, ಇವೆಲ್ಲ ಪ್ರಕೃತಿಯಲ್ಲಿ ಸೇರಿಕೊಳ್ತವೆ. ಆಯ್ತಾ? ಅದೇ ಪ್ರಕೃತಿ ಅಂದ್ರೆ ಎಲ್ಲವೂ ಪ್ರಕೃತಿಯಲ್ಲೇ, ಜಡ ಪ್ರಕೃತಿಯಲ್ಲೇ ಸೇರಿಕೊಳ್ಳುತ್ತೆ. ತತ್ವ ಕೇವಲ ತತ್ವವನ್ನು ಮಾತ್ರ ತೆಗೆದುಕೊಂಡ್ರೆ ಜಡ, ತತ್ವ ಅಭಿಮಾನಿ ತೆಗೆದುಕೊಂಡ್ರೆ ಚೇತನ. ಹಾಗೆ ಅಹಂಕಾರ ಪದೇನ ಮಹತ್ತತ್ವಂ ಉಪಲಕ್ಷಣೀಯಂ. ಅಹಂಕಾರ ಪದದಿಂದ ಮಹತ್ತತ್ವವನ್ನು ಕೂಡ ಸೇರಿಸ್ಕೊಳ್ಬೇಕು. ರಾಯರಿಗೆ ಯಾಕೆ ಗೊತ್ತಾಯ್ತಿದ್ರು ಸೇರಿಸ್ಕೊಳ್ಬೇಕು ಅಂತ? ಶ್ರೀಮದಾಚಾರ್ಯ ಗೀತಾ ಭಾಷ್ಯದಲ್ಲಿ ಹಾಗೆ ಹೇಳ್ತಾರೆ. ಅದೇ ಒಂದು ಲೈನ್ ಬರೆದದ್ದು ಶ್ರೀಮದಾಚಾರ್ಯ. ಮಹತಃ ಅಹಂಕಾರೇ ಏವ ಅಂತರ್ಭಾವ. ಶ್ರೀಮದಾಚಾರ್ಯ ಹೇಳು ಮಹತ್ತತ್ವ ಅಹಂಕಾರ ತತ್ವದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಅದಕ್ಕೇನ್ ಮಾಡಿದ್ರು ರಾಯರು? ಹಾಗಾದ್ರೆ ಶ್ರೀಮದಾಚಾರ್ಯ ಹೀಗೆ ಹೇಳಿದ್ದಾರೆ ಅಂತ ಆದ್ಮೇಲೆ ಚಶಬ್ದವನ್ನ ಅಹಂಕಾರ ಜೊತೆಗೆ ಸೇರಿಸಿಕೊಳ್ಬೇಕು ಅನ್ನೋ ಶ್ರೀಮದಾಚಾರ್ಯರ ಅಭಿಪ್ರಾಯ ತಿಳಿದುಕೊಂಡು ಅಹಂಕಾರಶ್ಚ ಅಂತ ರಾಯರನ್ನು ಉಲ್ಲೇಖ ಮಾಡಿದ್ರು. ಸರಿ ಹೋಯ್ತಾ? ಅಹಂಕಾರಶ್ಚ ಇತಿ ಚಶಬ್ದಾನ್ವಯ. ಅಹಂಕಾರಶ್ಚ ಎಂಬುದಾಗಿ ಚಶಬ್ದವನ್ನು ನಾವು ಅನ್ವಯ ಮಾಡಬೇಕು. ಇತ್ಯೇವಂ ಮದಧೀನ ಪ್ರಕೃತಿ ಅಷ್ಟಥಾ ಭಿನ್ನ. ನೋಡಿದ್ರ ಕಟ್ಟಿಯವರು, ಈ ರೀತಿಯಾಗಿ ಮದಧೀನ ಪ್ರಕೃತಿ, ನನ್ನ ಅಧೀನಕ್ಕೆ ಒಳಪಟ್ಟ ಈ ಪ್ರಕೃತಿ ಇದೆಯಲ್ಲ, ಇದು ಅಷ್ಟಥಾ ಭಿನ್ನ, 8 ರೀತಿಯಾಗಿ ಭಿನ್ನವಾಗಿದೆ. ಆ 8 ರೀತಿಯಲ್ಲಿ ಇದನ್ನೇ ತೋರಿಸ್ಕೊಟ್ರು. ಭೂಮಿ, ಆಪಃ, ಅನಲಃ, ವಾಯು, ಖಂ, ಮನಃ, ಬುದ್ಧಿರೇವಚ, ಅಹಂಕಾರ. ಈ ಒಟ್ಟು 8 ಆಯ್ತು. 8 ರೀತಿಯಾಗಿ ಪ್ರಕೃತಿ ಭಿನ್ನವಾಗಿದೆ. ಆಯ್ತಾ? ಪ್ರಕೃತಿ ಅಷ್ಟಥಾ ಭಿನ್ನ. ಹಾಗಾದ್ರೆ ಚಶಬ್ದದಿಂದ ಮಹತ್ತತ್ವವನ್ನು ಸೇರಿಸ್ಕೊಳ್ಬೇಕು ಅಂತಾದ್ರೆ 8 ಹೇಳಿದ್ದೀರಿ, 9 ಆಯ್ತಲ್ಲ. ಹಾಗಾದ್ರೆ ಮಹತ್ತತ್ವ ಸೇರಿಸ್ಕೊಂಡ್ರೆ ಹೇಳಿದ್ರೆ ಉದ್ದೇಶ ಕ್ರಮದಿಂದ 8, ಉಪಲಕ್ಷಣತೆ ನೀವು ಅದನ್ನು ಸೇರಿಸಿಕೊಂಡ್ರೆ ನವಥ. ಪ್ರಕೃತಿ ನವಥ 9 ರೀತಿಯಾಗಿದೆ ಅಂತಲೇ ನಾವು ಅದಕ್ಕೆ ಅರ್ಥವನ್ನ ಮಾಡಬೇಕು. ಉದ್ದಿಷ್ಟಾಪೇಕ್ಷೆಯ ಅಷ್ಟಥಾ ಇತ್ಯುಕ್ತಿ. ಏನ್ ಕೃಷ್ಣ ಉದ್ದೇಶವನ್ನ ಮಾಡಿದ್ದಾನಲ್ಲ 8, ಅದನ್ನ ಉದ್ದೇಶವಾಗಿಟ್ಟುಕೊಂಡು ಅಷ್ಟಥಾ ಅಂತ ಉಲ್ಲೇಖ ಮಾಡಿ. ಉಪಲಕ್ಷಿತಾಪೇಕ್ಷೆಯ ಅಹಂಕಾರ ಪದದಿಂದ ಉಪಲಕ್ಷಣತೆಯ ನೀವು ಇನ್ನೊಂದು ತತ್ವವನ್ನು ಮಹತ್ತತ್ವವನ್ನು ಇಟ್ಟುಕೊಂಡ್ರಲ್ಲ, ಅದ ಆ ವಿಷಯದಲ್ಲಿ, ಆ ಅಭಿಪ್ರಾಯದಲ್ಲಿ ನವಥ ಇತಿ ಜ್ಞೇಯಂ 9 ವಿಧವಾಗಿದೆ ಎಂಬುದಾಗಿ ತಿಳಿಯಿರಿ. ಜ್ಞಾತುಂ ಯೋಗ್ಯಂ ಜ್ಞೇಯಂ. ಆದ್ರಿಂದ ಏನಾಯ್ತು? ಮತ್ ಪ್ರೇರಿತ ಪ್ರಕೃತಿ, ನನ್ನಿಂದ ಪ್ರೇರಿಸಲ್ಪಟ್ಟ ಪ್ರಕೃತಿಯು, ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ, ಇಷ್ಟೆಲ್ಲದರಿಂದ ಕೂಡಿದ 9 ತತ್ವಗಳಿಂದ ಕೂಡಿದ ಜಡ ಪ್ರಕೃತಿ. ಈ ಪ್ರಕೃತಿಯು ಪ್ರಕೃತಿ ಪೃಥಿವ್ಯಾದಿ ಕಾರ್ಯರೂಪೇಣ ಇವ ಭಿನ್ನ ಇತ್ಯರ್ಥ. ಮೇ ಭಿನ್ನ, ಮೇ ಅಷ್ಟಧಾ ಭಿನ್ನ ಅಂದ್ರೆ ಏನರ್ಥ ಅಂದ್ರೆ ಕೊನೆ ವಾಕ್ಯದಲ್ಲಿ ಅರ್ಥ ಬರಿತಾ ಇದ್ದಾರೆ ರಾಯರು. ಮತ್ ಪ್ರೇರಿತ, ಮಯಾ ಪ್ರೇರಿತ, ಮತ್ ಪ್ರೇರಿತ, ನನ್ನಿಂದ ಪ್ರೇರಿಸಲ್ಪಟ್ಟ ಪ್ರಕೃತಿ ಪೃಥಿವ್ಯಾದಿ ಕಾರ್ಯರೂಪೇಣ. ಆ ಪ್ರಕೃತಿ ಏನಾಗಿದೆ? ಪೃಥಿವ್ಯಾದಿ ಕಾರ್ಯರೂಪವಾಗಿದೆ. ಪ್ರಕೃತಿಯ ಕಾರ್ಯ ಇವೆಲ್ಲವೂ ಕೂಡ ಜಡ ಪ್ರಕೃತಿಯ ಕಾರ್ಯ. ಪಂಚಭೂತಗಳಿರ್ಬೋದು, ಮನಸ್ತತ್ವ ಇರ್ಬೋದು, ಬುದ್ಧಿ ತತ್ವ ಇರ್ಬೋದು, ಅಹಂಕಾರ ತತ್ವ ಇರ್ಬೋದು, ಮಹತ್ತತ್ವ ಇರ್ಬೋದು, ಇವೆಲ್ಲವೂ ಕೂಡ ಪ್ರಕೃತಿಯ ಕಾರ್ಯ. ಹಾಗಾದ್ರೆ ಇದು ಪ್ರಕೃತಿಯ ಕಾರ್ಯ ಇವುಗಳು ಅಂತಾದ್ರೆ ಪ್ರಕೃತಿ ಏನಾಯ್ತು? ಕಾರಣ ಆಯ್ತು. ಅದರಿಂದ ಮೂಲದ ಅಭಿಪ್ರಾಯ ಏನು? ಯಾವುದು? ಪ್ರಕೃತಿ ಯಾಕೆ ಕಾರಣ, ಯಾಕೆ ಕಾರ್ಯ ಯಾಕೆ? ಪ್ರಕೃತಿಯ ಕಾರ್ಯ ಇದು. ಭೂಮಿ ಎಲ್ಲವೂ ಕೂಡ ಪ್ರಕೃತಿ, ಇವೆಲ್ಲ ಸೇರಿ ಪ್ರಕೃತಿ.
ಈ ಘಟವನ್ನು ತಯಾರು ಮಾಡ್ತೀರಿ ನೀವು, ಮೃತ್ ಕಾರಣ ಅದಕ್ಕೆ, ಎಲ್ಲ ಸೇರಿದ ಘಟ ಅಂತ ಒಂದು ವ್ಯವಹಾರ ಮಾಡೋದಿಲ್ವಾ? ಹಾಗೆ ಅದ್ರೊಳಗೆ ಮೃತ್ ಸೇರ್ಕೊಂಡಿದೆ. ಪ್ರತಿಯೊಂದು ಪದಗಳಿಗೆ ಅರ್ಥ ಆಯ್ತಾ? ಹಾ ಸರಿ. ಇತಿ ಇಯಂ ಇಯಂ ಪ್ರಕೃತಿ ಅಷ್ಟಥಾ ಪೃಥಿವ್ಯಾದಿ ಕಾರ್ಯರೂಪೇಣೈವ ಭಿನ್ನ. ಅಂದ್ರೆ ನನಗಿಂತ ಇವೆಲ್ಲ ನನ್ನ ವಶದಲ್ಲಿದೆ ಅಂತ ಹೇಳಿದ್ರೆ ಯಾವ ರೂಪದಲ್ಲಿದೆ? ಪ್ರಕೃತಿಯ ಕಾರ್ಯರೂಪದಲ್ಲಿ ಇದು ನನಗಿಂತ ಭಿನ್ನವಾಗಿದೆ. ಕಾರ್ಯರೂಪೇಣೈವ. ಸರಿ ಹೋಯ್ತಾ? ಹಾಗಾದ್ರೆ ಈ ಶ್ಲೋಕಕ್ಕೆ ಭೂಮಿ ಆಪಃ ಅನಲಃ ವಾಯು ಖಂ ಮನಃ ಬುದ್ಧಿ ಏವ ಚ ಅಹಂಕಾರಃ ಇತಿ ಇಯಂ ಮೇ ಪ್ರಕೃತಿ ಅಷ್ಟಥಾ ಭಿನ್ನ. ಹೀಗೆ ಅನ್ವಯವನ್ನು ಮಾಡಬೇಕು. ಏನ್ ಕಾರಣ? ಹೌದು, ಪ್ರಕೃತಿ ಕಾರಣ. ಆ ಪ್ರಕೃತಿಯಿಂದಾಗಿ ಇವೆಲ್ಲ ಹುಟ್ಟುಕೊಂಡಿದ್ದಾವೆ. ಅದಕ್ಕೆ ಅಲ್ಲಿ ಕೊನೆಯಲ್ಲಿ ಹೇಳಿದ್ದು ಕಾರ್ಯರೂಪೇಣೈವ ಭಿನ್ನ. ಪ್ರಕೃತಿ ಕಾರಣ, ಪ್ರಕೃತಿ ಕಾರ್ಯರೂಪೇಣೈವ ಭಿನ್ನ. ನೀವು ಮೃತ್ತಿನಿಂದ ಘಟ ಆಗಿದೆ, ಹೌದು. ನೀವು ವ್ಯವಹಾರ ಮಾಡ್ಬೇಕಾದ್ರೆ ಮೃತ್ ಅಂತ ವ್ಯವಹಾರ ಮಾಡ್ತಿರೋ, ಘಟ ಅಂತ ವ್ಯವಹಾರ ಮಾಡ್ತಿರೋ? ಘಟ ಅಂತ ವ್ಯವಹಾರ ಮಾಡ್ತಿರೋ ಇಲ್ವೋ? ಆದ್ರೆ ಆದದ್ದು ಮಾತ್ರ ಮೃತ್ತಿನಿಂದ ಆಗಿದೆ. ಘಟ ಕಾರ್ಯ, ಕಾರಣವನ್ನು ನೀವು ಹೇಳೋದಿಲ್ಲ. ಹಾಗೆ ಪ್ರಕೃತಿಯಿಂದ ಉಂಟಾದ ಈ ಜಡ ಎಲ್ಲ 8 ನವವಿಧಗಳನ್ನ ನೀವು ಪ್ರಕೃತಿಯಿಂದ ವ್ಯವಹಾರ ಮಾಡೋದಿಲ್ಲ. ಪ್ರತಿಯೊಂದು ಬೇರೆ ಬೇರೆ ಆಗಿ ನೀವು ವ್ಯವಹಾರವನ್ನು ಮಾಡಿ. ಹಾ ಸರಿ ಆಯ್ತಲ್ವಾ? ಹಾಗೆ ಇದರಲ್ಲಿ ಮಹತ್ತತ್ವ ಅಹಂಕಾರ ತತ್ವ ಪ್ರಕೃತಿಯಿಂದ ಕಾರ್ಯ ಹೆಂಗಾಗತ್ತೆ ಅಂತ ಅರ್ಥ ಆಗ್ಲಿಲ್ಲ ಆಚಾರ್ಯ. ಅಲ್ಲ, ಅದು ಭಗವಂತನ ಸೃಷ್ಟಿಯಲ್ಲಾಗಬೇಕಾದ್ರೆ ಇದೆಲ್ಲ ಮಣಿಮಂಜರಿಯಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ ನೋಡಿ. ಮಹತ್ತತ್ವಾದ ಅಹಂಕಾರಂ ಸಸರ್ಜ ಅಂತ ಭಗವಂತ 24 ತತ್ವಗಳನ್ನ ಮೊದಲು ಸೃಷ್ಟಿ ಮಾಡಿದ. ಆ ತತ್ವಗಳಿಂದ ಒಂದೊಂದು ತತ್ವದಿಂದ ಮುಂದಿನ ತತ್ವಗಳನ್ನ ಸೃಷ್ಟಿ ಮಾಡುತ್ತಾ ಬರ್ತಾನೆ. ಆಯ್ತಾ? ಹಾಗಾಗಿ ಅಹಂಕಾರ ತತ್ವವು ಮಹತ್ತತ್ವದ ಕಾರ್ಯ. ಮಹತ್ತತ್ವದಿಂದ ಹುಟ್ಟಿದ್ದು ಅಹಂಕಾರ ತತ್ವ. ಹಾಗಾಗಿ ಅವೆರಡಕ್ಕೂ ಕೂಡ ಕಾರ್ಯಕಾರಣ ಭಾವ ಉಂಟು. ಅದಕ್ಕೆ ಚಿತ್ ಪ್ರಕೃತಿ ಕಾರಣ. ಲಕ್ಷ್ಮೀ ತತ್ವ ಪ್ರಕೃತಿನೇ ಮೂಲ. ಚಿತ್ ಪ್ರಕೃತಿ 25ನೆಯದ್ದು ಭಗವಂತ. ಹಾಗೆ ಸರಿ ಹೋಯ್ತಾ ಸುಧೀಂದ್ರ ಅವರು? ಪೂರ್ಣವಾಗಿ ಅರ್ಥ ಆಗಿಲ್ಲ ಆಚಾರ್ಯ, ಇನ್ಯಾವ ಕೇಳ್ತೀನಿ. ಪೂರ್ತಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲ, ಈಗ ಸೃಷ್ಟಿಯ ಆರಂಭದಲ್ಲಿ ಭಗವಂತ 24 ತತ್ವಗಳನ್ನ ಸೃಷ್ಟಿ ಮಾಡಿದ. ಆಯ್ತಾ? ಆ ತತ್ವಗಳನ್ನ ಸೃಷ್ಟಿ ಮಾಡಬೇಕಾದ್ರೆ ಒಂದೊಂದು ತತ್ವದಿಂದ ಒಂದೊಂದು ತತ್ವಗಳನ್ನ ಮುಂದಿನ ತತ್ವಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಆಯ್ತಾ? ಹಾಗೆ ಮೊದಲು ಸೃಷ್ಟವಾದದ್ದು ಮಹತ್ತತ್ವ. ಆ ಮಹತ್ತತ್ವದಿಂದ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡ್ತಾನೆ. ಮೂಲ ಪ್ರಕೃತಿಯಿಂದ ಮಹತ್ತತ್ವ ಹೆಂಗೆ ಸೃಷ್ಟಿ ಆಯ್ತು ಅಂತ ಅಂದ್ರೆ ನನಗೆ ಮಹತ್ತತ್ವ ಅಂದ್ರೆ ಎಕ್ಸಿಸ್ಟೆನ್ಸ್ ಅಂದ್ರೆ ಅಸ್ತಿತ್ವ ಅಂತ ಅನ್ಕೊಂಡಿದ್ದೆ. ಸೊ ಅಲ್ಲ, ಮಹತ್ತತ್ವ ಅಂದ್ರೆ ಅದಕ್ಕೊಂದು ಪ್ರತ್ಯೇಕವಾದ ತತ್ವನೇ ಇದೆ. ಅದಕ್ಕೆಲ್ಲ ಭಾಗವತ 3ಯ ಸ್ಕಂದದಲ್ಲಿ ವಿಶಾಲವಾಗಿ ಈ ವಿಚಾರವನ್ನ ವ್ಯಾಸರಲ್ಲಿ ಉಲ್ಲೇಖ ಮಾಡುತ್ತಾರೆ. ಆಯ್ತಾ? ಮಣಿಮಂಜರಿ ಮೊದಲನೇ ಸರ್ಗವನ್ನು ನೀವು ತೆಗೆದು ನೋಡಿದ್ರೆ ಅಲ್ಲಿ ಸಂಕ್ಷೇಪವಾಗಿ ಇದರ ವಿಸ್ತಾರ ಸಿಗತ್ತೆ ನಮ್ಗೆ. ಆಗ್ಲಿ ಸರ್. ಆಯ್ತಾ? ನೀವು ಪ್ರಯತ್ನ ಮಾಡಿ, ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಫೋನ್ ಮಾಡಿ ನಾನು ಹೇಳ್ತೇನಂತೆ. ಆಗ್ಲಿ ಸರ್. ಆಯ್ತಾ? ಆಗ್ಲಿ. ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ಬುದ್ಧಿ ಮೇ ಪರಾಂ ವಿದ್ಧಿ ಪ್ರಕೃತಿಂ ವಿದ್ಧಿ ಮೇ ಪರಾಂ. ಸುತ್ತುಕೊಳ್ಬೇಕು, ವಿದ್ಧಿ ಮಾಡಿಕೊಳ್ಬೇಕಲ್ಲ. ವಿದ್ಧಿ ಮೇ ಪರಾಂ ಅಂತ ಮಾಡಿಕೊಳ್ಬೇಕು. ಸರಿನಾ? ಜೀವಭೂತಾಂ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್
ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರ ಇಯಂ ಇತಃ ತು ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯಾ ಇದಂ ಧಾರ್ಯತೆ ಜಗತ್. ಹಿಂದಿನ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಅಲ್ಲಿ ಪ್ರಕೃತಿ ಶಬ್ದದಿಂದ ಜಡ ಪ್ರಕೃತಿಯನ್ನೆಲ್ಲ ಉಲ್ಲೇಖ ಮಾಡ್ತಾ ಬಂದ ಕೃಷ್ಣ ಹೇಳುವಾಗ. ಆಯ್ತಾ? ಈ ಜಡ ಪ್ರಕೃತಿ ಸ್ವಕಾರ್ಯೇಣ ಸಹ ಮದ್ವಶ. ಈ ಜಡ ಪ್ರಕೃತಿ ತನ್ನ ಕಾರ್ಯದೊಂದಿಗೆ, ಪ್ರಕೃತಿಯ ಕಾರ್ಯ ಯಾವುದು? ಭೂಮಿರಾಪೋ ನಲೋಕಂ ಚ, ಇವೆಲ್ಲ ಪ್ರಕೃತಿಯ ಕಾರ್ಯಗಳು. ಈ ಪ್ರಕೃತಿ ತನ್ನ ಕಾರ್ಯದೊಂದಿಗೆ ನನ್ನ ವಶವಾಗಿದ್ದಾವೆ ಅಂತ ಹಿಂದಿನ ಶ್ಲೋಕದಲ್ಲಿ 4ನೇ ಶ್ಲೋಕದಲ್ಲಿ ಅದನ್ನು ನಿರೂಪಣೆ ಮಾಡಿದ. ಹೌದಾ? ಮನಸ್ಸಿಗೆ ಬಂದಿದೆಲ್ಲ. ಎಲ್ಲ ಈ ಜಡ ಪ್ರಕೃತಿಯು ತನ್ನ ಕಾರ್ಯವಾದ ಪಂಚಭೂತಗಳು, ಮನಸ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ, ಮಹತ್ತತ್ವ ಇವುಗಳಿಂದ ಕೂಡಿಕೊಂಡು ನನ್ನ ವಶವಾಗಿದೆ ಹೇಳಿದ ಕೃಷ್ಣ ಪರಮಾತ್ಮ. ಇದೇ ನಾವು ತಿಳ್ಕೊಳ್ಬೇಕಾದ್ದು. ಇಡೀ ಜಗತ್ತು ಅವನ ವಶವಾಗಿದೆ. ಜ್ಞಾತವ್ಯವಾದದ್ದು ಯಾವುದು? ಇದೆ. ಅದನ್ನೇ ತಿಳಿಸ್ತಾ ಇದ್ದಾನೆ ಇವಾಗ. ಆಯ್ತಾ? ಕೇವಲ ಈ ಇಷ್ಟು ಮಾತ್ರ ಅಲ್ಲ, ಈ 9 ಮಾತ್ರ ಭಗವಂತನ ಅಧೀನ ಅಲ್ಲ. ಆಯ್ತಾ? ಈ ಬ್ರಹ್ಮಾದಿ ಈ ಪ್ರತಿಯೊಂದು ತತ್ವಗಳಿಗೂ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಮಹತ್ತತ್ವದಿಂದ ಆರಂಭ ಮಾಡಿಕೊಂಡು ಆಯ್ತಾ ಭೂಮಿ ಅಲ್ಲಿವರೆಗೂ ಕೂಡ ಪ್ರತಿಯೊಬ್ಬರೂ ಒಂದೊಂದು ತತ್ವಗಳಿಗೆ ಅಭಿಮಾನಿ ದೇವತೆಗಳನ್ನು ಭಗವಂತ ತಾನು ಸೃಷ್ಟಿ ಮಾಡಿದ್ದಾನೆ. ಬರೀ ತತ್ವಗಳು ಮಾತ್ರ ನನ್ನ ಅಧೀನ ಅಲ್ಲ, ಬ್ರಹ್ಮಾದಿ ದೇವತೆಗಳು ತತ್ವ ಅಭಿಮಾನಿ ದೇವತೆಗಳು ನನ್ನ ಅಧೀನರೇ. ಅಷ್ಟು ಮಾತ್ರ ಅಲ್ಲ, ಆ ಬ್ರಹ್ಮಾದಿ ತತ್ವಗಳಿಗೆ ಮೂಲ ಕಾರಣವಾದ ಚಿತ್ ಪ್ರಕೃತಿ, ಕೇವಲ ಚಿತ್ ಪ್ರಕೃತಿ ಅಂತ ಹೇಳಿದ್ರೆ ಏನರ್ಥ? ಲಕ್ಷ್ಮೀದೇವಿ, ತದ ಅಭಿಮಾನಿಯಾದ ಲಕ್ಷ್ಮೀದೇವಿ ಅವಳು ನನ್ನ ಅಧೀನ ಅಂತ ಹೇಳ್ತಾರೆ. ಚಿತ್ ಪ್ರಕೃತಿ ಅಂತ ಹೇಳಿದ್ರೆ ಅದಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಆ ಬ್ರಹ್ಮಾದಿ ದೇವತೆಗಳಿಗೆ ಅವಳು ಕಾರಣಲಾಗಿದ್ದಾಳೆ. ಯಾಕೆ ಹೇಳ್ಕೊಂಡ್ರೆ ಮಮ ಯೋ ನಿರ್ಮಹತ್ ಬ್ರಹ್ಮ, ಲಕ್ಷ್ಮೀದೇವಿ ಎಲ್ಲ ತನಗೆ ಕಾರಣವನ್ನ ಭಗವಂತ ಅಂತ ಅವಳು ಹೇಳ್ಕೊಂಡಿದ್ದಾಳೆ. ಬ್ರಹ್ಮಾದಿ ದೇವತೆಗಳು ಯಾರ ಕಾರಣ? ಲಕ್ಷ್ಮೀದೇವಿಯ ಕಾರಣ. ಅಂಬರಣಿ ಸೂಕ್ತದಲ್ಲಿ ಅದನ್ನು ಸ್ಪಷ್ಟವಾಗಿ ನಾವು ಕಾಣ್ತೇವೆ ಅಲ್ವಾ? ಆದ್ರಿಂದ ಈ ಶ್ಲೋಕ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನ ಕೇವಲಂ ಜಡ ಪ್ರಕೃತಿರೇವ, ನೋಡಿ ವಿವೃತ್ತಿ ನೋಡಿ, ನ ಕೇವಲಂ ಜಡ ಪ್ರಕೃತಿರೇವ ಸ್ವಕಾರ್ಯೇಣ ಸಹ ಮದ್ವಶ. ಈ ಜಡ ಪ್ರಕೃತಿಯು ಕೇವಲ ತನ್ನ ಕಾರ್ಯದೊಂದಿಗೆ ಮಾತ್ರ ನನ್ನ ವಶವಾಗಿದೆ ಅಂತ ತಿಳ್ಕೊಳ್ಬೇಡಿ. ಬ್ರಹ್ಮಾದಿ ಜಗನ್ಮಾತ, ಬ್ರಹ್ಮಾದಿ ಜಗನ್ಮಾತ. ಆಯ್ತಾ? ಬ್ರಹ್ಮಾದಿಗಳಿಂದ ಹೊರತಾಗಿ ಈ ಜಗತ್ತಿಲ್ಲ. ಅಂದ್ರೆ ಜಗತ್ತು ಅಂತ ಹೇಳಿದ್ರೆ ಎಲ್ಲರೂ ಸೇರ್ಕೊಂಡೇ ಒಂದು ಜಗತ್ತಾಗೋದು ಅಲ್ವಾ? ಹಾಗಾಗಿ ಬ್ರಹ್ಮಾದಿ ಜಗನ್ಮಾತ ಚಿತ್ ಪ್ರಕೃತಿರಪಿ, ಇಡೀ ಜಗತ್ತಿಗೆ ಬ್ರಹ್ಮಾದಿ ಸಕಲ ಚರಾಚರಾತ್ಮಕವಾದ ಈ ಜಗತ್ತಿಗೆ ಮಾತ್ರ ಯಾರು ಮಾತಾ, ತಾಯಿ ಯಾರು? ಲಕ್ಷ್ಮೀದೇವಿ, ಚಿತ್ ಪ್ರಕೃತಿ. ಆಯ್ತಾ? ಚಿತ್ ಪ್ರಕೃತಿರಪಿ, ಅಪಿ ಶಬ್ದದಿಂದ ಕಿಂ ಜ್ಞಾಯತೆ? ಅಪಿ ಶಬ್ದೇನ ಚಿತ್ ಪ್ರಕೃತಿರಪಿ ಮದಧೀನಾ ಇತಿ ಜ್ಞಾಯತೆ. ಚಿತ್ ಪ್ರಕೃತಿಯು ಕೂಡ ನನ್ನ ಅಧೀನವಾಗಿದೆ ಎಂಬುದಾಗಿ ತಿಳಿಯುತ್ತೆ. ಸರಿನಾ? ಅದನ್ನ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನ ಇಲ್ಲಿ ಹೇಳ್ತಾ ಇದ್ದೀನಿ. 2 ರೀತಿ ಪೀಠಿಕೆ ಕೊಟ್ಟರು. ಕೇವಲ ಒಂದು ಚಿತ್ ಪ್ರಕೃತಿಯು ನನ್ನ ಅಧೀನವಾಗಿದೆ ಅಂತ ಹೇಳೋದಕ್ಕೋಸ್ಕರ ಈ ಶ್ಲೋಕವನ್ನ ಹೇಳ್ತಾ ಇದೆ, ಅಥವಾ
ಚಿತ್ ಪ್ರಕೃತಿ ಎರಡಿದೆ ಪ್ರಕೃತಿ, ಒಂದು ಜಡ ಪ್ರಕೃತಿ, ಒಂದು ಚಿತ್ ಪ್ರಕೃತಿ. ಆಯ್ತಾ? ಜಡ ಪ್ರಕೃತಿಗಿಂತ ಚಿತ್ ಪ್ರಕೃತಿ ಅದು ಅವರ ಅಧಮ, ಚಿತ್ ಪ್ರಕೃತಿ ಅದು ಪ್ರಧಾನ, ಅದು ಉತ್ತಮ ಅನ್ನೋದನ್ನ ಈ ಅವರತ್ವ ಮತ್ತು ವರತ್ವ, ವರತ್ವ ಮತ್ತು ಅವರತ್ವಗಳನ್ನು ತಿಳಿಸುವುದಕ್ಕೋಸ್ಕರವೂ ಈ ಶ್ಲೋಕವನ್ನು ಪರಮಾತ್ಮ ತೆಗೆದುಕೊಳ್ತಾ ಇದ್ದಾನೆ. ಆಚಾರ್ಯ, ಅಪರೇತಿ ಅಂದ್ರೇನು? ಏನಂದ್ರಿ? ಅಪರೇತಿ ಅಂದ್ರೇನು? ಎಲ್ಲಿದೆ ಅದು ಅಪರೀತಿ? ಆಗ ಅಪರೀತಿ ಅದು ಪ್ರತೀಕ ಗ್ರಹಣ ಹೇಳ್ತಾ ಇದ್ದಾರೆ. ಸರಿ ಸರಿ, ಬದ್ರಿನಾರಾಯಣ ಅವರ. ಹೌದಾ ಸರ್? ಅಲ್ಲಿ ಅಪರಾ ಇತಿ, ಅಪರ ಎಂಬುದಾಗಿ ಈ ಎರಡು ಪರಾವರ ವಸ್ತುನಿ ಆಹಾ, ನೋಡಿ ದ್ವಿವಚನ ಬಳಸ್ತಾ ಇದ್ದಾರೆ. ವಸ್ತು ವಸ್ತುನಿ ವಸ್ತೂನಿ, ಹೌದಾ? ಹಾಗಾಗಿ ಈ ಯದ್ವಾ ಹರೇಹೇ ಪರತ್ವಂ ವಕ್ತುಂ, ಅಥವಾ ಒಂದು ಯದ್ವಾ ಇನ್ನೊಂದು ಪಕ್ಷ, ಆಯ್ತಾ? ಒಂದು ಈ ರೀತಿಯಾಗಿ ಪೀಠಿಕೆ ಕೊಡಬಹುದು. ಅಥವಾ ಯದ್ವಾ ಶಬ್ದಕ್ಕೆ ಅಥವಾ ಅಂತ ಅರ್ಥ. ಹರೇಹೇ ಪರತ್ವಂ ವಕ್ತುಂ, ಎಲ್ಲದಕ್ಕಿಂತ ಶ್ರೇಷ್ಠನಾದವ ಹರಿತಾನೆ, ಅವನಿಗೆ ಪರತ್ವವನ್ನ ಹೇಳುವುದಕ್ಕೋಸ್ಕರ ತದುಪಯೋಗಿತೆಯ, ಅದಕ್ಕೆ ಹರಿಯ ಪರತ್ವದ ಉಪಯೋಗಕ್ಕೋಸ್ಕರ ಪರಾವರ ವಸ್ತುನಿ ಆಹಾ, ಪರವಸ್ತು ಯಾವುದು, ಆಯ್ತಾ, ಅವರ ವಸ್ತು ಯಾವುದು, ಅವುಗಳನ್ನ ತಿಳಿಸ್ತಾ ಇದ್ದಾನೆ. ಅಪರಾ ಇತಿ, ಅಪರ ಎಂಬುದಾಗಿ. ಅಪರ ಇತಿ ಅನ್ನೋದು ಅದು ಪ್ರತೀಕ ಗ್ರಹಣದ ಸೂಚನೆ, ಆಯ್ತಾ? ಯಾವತ್ತೂ ಕೂಡ ವ್ಯಾಖ್ಯಾನದಲ್ಲಿ ಮೂಲದಲ್ಲಿರುವ ಒಂದು ಪದವನ್ನು ತೆಗೆದುಕೊಳ್ತಾರೆ, ಅದಕ್ಕೆ ಪ್ರತೀಕ ಅಂತ ಕರೀತಾರೆ. ಒಂದು ಪ್ರತೀಕವನ್ನ ಗ್ರಹಣ ಮಾಡಿದ್ದಾರೆ. ಹಾಗಾದ್ರೆ ಅದು ಪ್ರತೀಕವನ್ನು ಗ್ರಹಣ ಮಾಡಿದ್ದಾರೆ ಅಂದ್ರೆ ಅಷ್ಟಕ್ಕಿದು ಪೀಠಿಕೆ ಅಂತ ಅರ್ಥ. ಹಾಗಾದ್ರೆ ಈ ಶ್ಲೋಕಕ್ಕೆ ಪೀಠಿಕೆ ಏನು? ಕೃಷ್ಣನ ಯಾವ ಅಭಿಪ್ರಾಯದಲ್ಲಿ ಕೃಷ್ಣ ಈ ಮಾತನ್ನ ಹೇಳಿದ ಅನ್ನೋದನ್ನ ವ್ಯಾಖ್ಯಾನಕಾರರು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಶಾಸ್ತ್ರ ಓದೋರಿಗೆಲ್ಲ ಪರಿಚಯ ಇರುತ್ತೆ, ಪ್ರತೀಕ ಗ್ರಹಣದ ಪರಿಚಯ ಆಗ್ತಾ ಇರುತ್ತೆ. ಯಾವುದು? ಹೌದು ಹೌದು, ಅವರ ಪರ, ಅವರ ಪರ ಅಂದ್ರೆ ಚಿತ್ ಪ್ರಕೃತಿ, ಅವರ ಅಂತ ಹೇಳಿದ್ರೆ ಅದಕ್ಕಿಂತ ಕೆಳಗಿನದ್ದು ಜಡ ಪ್ರಕೃತಿ ಹೇಳ್ಬೋದು, ತೊಂದರೆ. ಅಪರ ಇತಿ ಅಲ್ಲಿ ಪದಚ್ಛೇದವನ್ನ ಹೀಗೆ ಮಾಡ್ಕೊಳ್ಬೇಕು. ಸರಿ ಹೋಯ್ತಲ್ಲ ಇವಾಗ? ಸರಿ, ಮೂಲ ನೋಡೋಣ ಇವಾಗ. ಇಯಂ ಜಡ ಪ್ರಕೃತಿ ಅಪರಾ, ಈ ಜಡ ಪ್ರಕೃತಿಯು ಅಪರ ನಾಮ ಅವರ. ಅಪರ ಅಂದ್ರೆ ಅವರ, ಅಪರ ಅದಕ್ಕಿಂತ ಚಿತ್ ಪ್ರಕೃತಿಗಿಂತ ಇದು ಕೆಳಗಿನದ್ದು ಅಂತ ಅರ್ಥ. ಅವರ ಮೂಲಕ್ಕೆ ಮೂಲ ನೋಡ್ರಿ ಇವಾಗ. ಇಯಂ ಅಪರ, ಇಯಂ ಜಡ ಪ್ರಕೃತಿ ಅಪರ, ಇದು ಬೇರೆಯದ್ದೇ, ಇದು ಅದಕ್ಕಿಂತ ಚಿತ್ ಪ್ರಕೃತಿಗಿಂತ. ಇತಃ ಅನ್ಯಾಂ ಪ್ರಕೃತಿ ಅನ್ಯಾಂ ಪ್ರಕೃತಿ, ಇದಕ್ಕಿಂತ ಜಡ ಪ್ರಕೃತಿಗಿಂತ ಬೇರೆಯಾದ ಪ್ರಕೃತಿ, ಇನ್ನೊಂದು ಪ್ರಕೃತಿ. ಜಡ ಪ್ರಕೃತಿಯಿಂದ ಬೇರೆಯಾದ ಪ್ರಕೃತಿ ಅಂದ್ರೆ ಇನ್ನೊಂದು ಪ್ರಕೃತಿ ಅಂದ್ರೆ ಯಾವುದು? ಚಿತ್ ಪ್ರಕೃತಿ ಅಂತಾನೆ ಅರ್ಥ. ಜಡ ಪ್ರಕೃತಿಗಿಂತ ಅನ್ಯವಾದ ಪ್ರಕೃತಿ ಅಂತ ಹೇಳಿದ್ರೆ ಚಿತ್ ಪ್ರಕೃತಿ ಅಂತಲೇ ಅರ್ಥ. ಇರೋದೇ ಎರಡು ಪ್ರಕೃತಿ, ಒಂದು ಜಡ ಪ್ರಕೃತಿ ಮತ್ತೊಂದು ಚಿತ್ ಪ್ರಕೃತಿ, ಆಯ್ತಾ? ಜಡಕ್ಕಿಂತ ಭಿನ್ನವಾದ ಮತ್ತೊಂದು ಪ್ರಕೃತಿ ಅಂದ್ರೆ ಅದು ಚಿತ್ ಪ್ರಕೃತಿ ಅಂತಲೇ ಅರ್ಥ. ಅದು ಎಂಥದ್ದದು ಅಂತ ಹೇಳಿದ್ರೆ ಜೀವಭೂತಾಂ. ಚಿತ್ ಪ್ರಕೃತಿ ಅಂತ ಹೇಳಿದ್ರೆ ಅದು ಚೇತನ, ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾದದ್ದು. ಹಾಗಾದ್ರಿ ಆ ಚಿತ್ ಪ್ರಕೃತಿ ಎಂಥದ್ದದು ಅಂತ ಹೇಳಿದ್ರೆ ಜೀವಭೂತಾಂ ಅಂತ ಹೇಳಿದ್ರು. ಜೀವ ಶಬ್ದಕ್ಕೆ ಏನರ್ಥ? ಜೀವಭೂತಾಂ, ಜೀವ ಶಬ್ದಕ್ಕೆ ಜೀವ ಪ್ರಾಣ ಧಾರಣೆ, ಇಡೀ ಜಗತ್ತನ್ನ ಧಾರಣೆ ಮಾಡಿದ್ದಾಳೆ ಲಕ್ಷ್ಮೀದೇವಿ ಅಲ್ವಾ? ಹಾಗಾಗಿ ಬ್ರಹ್ಮಾದಿ ಜಗತ್ತಿಗೆ ಧಾರಕಳಾದ ಪ್ರಕೃತಿಂ, ಚಿತ್ ಪ್ರಕೃತಿಯನ್ನ ಪರಾಂ ವಿದ್ಧಿ, ಜಡ ಪ್ರಕೃತಿಗಿಂತ ಚಿತ್ ಪ್ರಕೃತಿ ಪರ ಎಂಬುದಾಗಿ ತಿಳಿ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಹೌದು 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 ಹೌದು, ಅದೇ ಎಲ್ಲ ವಿಚಾರವೂ ಎಲ್ಲದರಲ್ಲೂ ಸೇರ್ಕೊಂಡಿದೆ. ಭಾಗವತದಲ್ಲೂ ಬರುತ್ತೆ, ಭಾಷ್ಯದಲ್ಲೂ ಹೇಳ್ತಾರೆ, ಸೂತ್ರದ ಮೂಲಕ ಹೇಳ್ತಾರೆ, ಗೀತೆಯಲ್ಲಿ ಹೇಳ್ತಾರೆ, ಬೇರೆ ಬೇರೆ ಪುರಾಣಗಳಲ್ಲಿ ಉಲ್ಲೇಖ ಆಗಿದ್ದಾವೆ. ಅನೇಕ ಕಡೆಗಳಲ್ಲಿ ಇಂಥ ವಿಚಾರಗಳೆಲ್ಲ ಬರ್ತಾ ಇರ್ತವೆ. ಆಯ್ತಾ? ಯಯಾ ಇದಂ ಜಗತ್ ಧಾರ್ಯತೆ, ಇದಂ ಜಗತ್
ಯಯಾ ಧಾರ್ಯತೆ, ಯಾರಿಂದ ಈ ಸಮಸ್ತ ಪ್ರಪಂಚವು ಧಾರ್ಯತೆ ಧರಿಸಲ್ಪಡುತ್ತದೆಯೋ, ಆಯ್ತಾ, ತಾಂ ಪ್ರಕೃತಿಂ ಪರಾಂ ವಿಧಿ, ಅಂಥ ಚಿತ್ ಪ್ರಕೃತಿಯನ್ನ ಇತಃ ಜಡ ಪ್ರಕೃತಿಯ ದೆಸೆಯಿಂದ ಈ ಏತಾದೃಶವಾದ ಚಿತ್ ಪ್ರಕೃತಿಯನ್ನ ಪರಾ ಇತಿ ವಿಧಿ, ಉತ್ತಮ ಎಂಬುದಾಗಿ ತಿಳಿ. ಉತ್ತಮ ಇಯಂ ಪ್ರಕೃತಿ, ಇಯಂ ಜಡ ಪ್ರಕೃತಿ ಇತಃ, ಆಯ್ತಾ, ಈ ಪ್ರಕೃತಿಯು ಅಪರ ಯಾವುದಕ್ಕಿಂತ, ಈ ಜಡ ಪ್ರಕೃತಿಗಿಂತ ಅನ್ಯವಾದದ್ದಿದೆಯಲ್ಲ ಚಿತ್ ಪ್ರಕೃತಿ, ಅನ್ಯ ಪ್ರಕೃತಿ ಇದೆಯಲ್ಲ, ಅದಕ್ಕಿಂತ ಇದು ಅಪರ, ಅವರ ಅಂತ ಅರ್ಥ. ಅದಕ್ಕಿಂತ ಇದು ಅಧಮ ಅಂತ ಅರ್ಥ. ಆ ಚಿತ್ ಪ್ರಕೃತಿ ಎಂತದ್ದದು, ಅದಕ್ಕೊಂದು ಎರಡು ವಿಶೇಷಣ ಕೊಟ್ರು. ಜೀವಭೂತಾಂ ಯಯಾ ಇದಂ ಜಗತ್ ಧಾರ್ಯತೆ, ಯಯಾ ನಾಮ ಶ್ರಿಯಾ, ಶ್ರೀಹಿ ಶ್ರಿಯೋ ಶ್ರಿಯಃ, ಶ್ರಿಯಾ ತೃತೀಯ ವಿಭಕ್ತಿ ಏಕವಚನ, ಅದು ಶ್ರಿಯಾ ಯಯಾ ಇದಂ ಜಗತ್ ಧಾರ್ಯತೆ, ಶ್ರಿಯಾ ಲಕ್ಷ್ಮ್ಯಾ ಇದಂ ಜಗತ್ ಧಾರ್ಯತೆ, ತಾಂ ಚಿತ್ ಪ್ರಕೃತಿಂ ಪರಾಂ ವಿಧಿ, ಅದನ್ನ ಶ್ರೇಷ್ಠ ಎಂಬುದಾಗಿ ತಿಳಿ. ಯಾವುದಕ್ಕಿಂತ ಶ್ರೇಷ್ಠ? ಇತಃ, ಏನ ಯಾವುದಕ್ಕಿಂತ ಶ್ರೇಷ್ಠ? ಇತಃ, ಜಡ ಪ್ರಕೃತಿಗಿಂತ ಅದು ಶ್ರೇಷ್ಠ ಎಂಬುದಾಗಿ ತಿಳಿ. ಹೌದು, ಈ ಜಡ ಪ್ರಕೃತಿಯ ದೆಸೆಯಿಂದ ತಾದೃಶೀಂ ಎಂತದ್ದು, ಜೀವಭೂತಾಂ ಯಯಾ ಇದಂ ಧಾರ್ಯತೆ ತಾದೃಶೀಂ ಪ್ರಕೃತಿಂ ಚಿತ್ ಪ್ರಕೃತಿಂ ಇತಃ ಜಡ ಪ್ರಕೃತಿಯ ಸಕಾಶಾತ್ ಪರಾಂ ವಿಧಿ, ಉತ್ತಮ ಎಂಬುದಾಗಿ ತಿಳಿ. ಈ ತಾರತಮ್ಯವನ್ನು ತಿಳಿಸ್ತಾ ಇದ್ದಾರೆ. ಸರಿ ಹೋಯ್ತಾ ಮೂಲಕ್ಕೆ? ಇಲ್ಲಿ ಇನ್ನೊಂದು ಉಪಲಕ್ಷಣತೆ ಇನ್ನೊಂದು ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಯಂ ಪ್ರಕೃತಿ ಅಂತ ಹೇಳಿದ್ರು. ಆ ಪ್ರಕೃತಿ ಶಬ್ದದಿಂದ ಜಡ ಪ್ರಕೃತಿಯನ್ನು ಮಾತ್ರ ಇಟ್ಕೊಳ್ಳೋದಲ್ಲ, ಸಮಸ್ತ ಜೀವ ಸಮುದಾಯವನ್ನು ಇಟ್ಕೊಳ್ರಿ ಅಂತ ಅದನ್ನು ಸೇರಿಸ್ತಾ ಇದ್ದಾರೆ. ಹೇಗೆ ಅಲ್ಲಿ ಅಹಂಕಾರ ಶಬ್ದದ ಜೊತೆಗೆ ಉಪಲಕ್ಷಣತೆಯ ಮಹತ್ತತ್ವವನ್ನು ಸೇರಿಸಿಕೊಂಡ್ರೋ, ಹಾಗೆ ಇಲ್ಲಿ ಜಡ ಪ್ರಕೃತಿ ಅಂತ ಹೇಳಿದ್ರೆ ಕೇವಲ ಜಡ ಪ್ರಕೃತಿಯನ್ನು ಮಾತ್ರ ಇಟ್ಕೊಳ್ಳೋದಲ್ಲ, ಜಡ ಪ್ರಕೃತಿಯಲ್ಲಿ ಜೀವನ ಸೇರ್ಕೊಂಡ್ಬಿಡ್ತಾನೆ. ಈ ಜೀವನನ್ನು ಜೊತೆಗೆ ಸೇರಿಸ್ಕೊಂಡ್ಬಿಡ್ರಿ. ಇವರಿಗಿಂತಲೂ ಶ್ರೀತತ್ವ ಶ್ರೇಷ್ಠ. ಕೇವಲ ಜಡ ಪ್ರಕೃತಿಗಿಂತ ಮಾತ್ರ ಅಲ್ಲ, ಜಡ ಪ್ರಕೃತಿಯ ಜೊತೆಗೆ ಸಕಲ ಜೀವರಾಶಿಗಳನ್ನು ಸೇರಿಸ್ಕೊಂಡ್ಬಿಡ್ಬೇಕು. ಜೀವ ಸಮುದಾಯಕ್ಕಿಂತಲೂ ಶ್ರೀತತ್ವ ಅಂದ್ರೆ ಚಿತ್ ಪ್ರಕೃತಿ ಅದು ಉತ್ತಮ ಎಂಬುದಾಗಿ ವಿಧಿ ತಿಳಿ. ಅಲ್ವಾ? ಇತಸ್ತು ಅಲ್ಲ ಸೇರಿಸ್ಕೊಳ್ಳಿ. ಇತಹಾತು ಇದಕ್ಕಿಂತಲಾದರೂ ಶಬ್ದಕ್ಕೆ ಹಾಗರ್ಥ ಅಲ್ಲ, ಅದಕ್ಕೆ ಸೇರಿಸ್ಕೊಳ್ಬಹುದು, ಏನ್ ತೊಂದರೆ. ತಪ್ಪು ಓದ್ತಾ ಇದ್ದೀರಿ. ಏನ್ ಓದ್ತಾ ಇದ್ದೀರಿ? ಅಪರೇಹೆ ಅಲ್ಲ, ಪರಾ ಇಯಂ. ಅಪರಾ ಇಯಂ ಅಂತ ಮಾಡಬೇಕು. ಆಯ್ತಾ? ಪ್ರಕೃತಿ ಆಯ್ತಾ? ಇತಃ ಅನ್ಯಾಂ. ಈಗ ವಿವೃತ್ತಿ ನೋಡೋಣ ಇವಾಗ. ಆಯ್ತಾ? ಬರೀತಾರೆ, ಪ್ರತಿಯೊಂದಕ್ಕೂ ಅರ್ಥ ಬರೀತಾರೆ. ಇಯಂ ನಾಮ ಪ್ರಾಗುಪ್ತ ಜಡ ಪ್ರಕೃತಿ, ಇಯಂ ಪ್ರಾಗುಪ್ತ ಜಡ ಪ್ರಕೃತಿ ಜೀವ ಅಪಿ ಉಪಲಕ್ಷ್ಯಂತೆ. ಆ ಜಡ ಪ್ರಕೃತಿಯ ಶಬ್ದದಿಂದ ಜೀವರನ್ನು ಕೂಡ ಉಪಲಕ್ಷಣತೆ ಇಟ್ಟುಕೊಳ್ಬೇಕು ನಾವು. ಜೀವ ಅಪಿ ಉಪಲಕ್ಷ್ಯಂತೆ. ಹಾಗಾದ್ರೆ ಏನ್ ಅರ್ಥ ಆಯ್ತು? ಅಲ್ಲ, ಈ ಪ್ರಕೃತಿಯಲ್ಲಿ ಜೀವರು ಸೇರ್ಕೊಂಡಿದ್ದಾರೆ ಅಲ್ವಾ? ಈ ಪ್ರಕೃತಿಯಲ್ಲಿ ಜೀವರು ಸೇರ್ಕೊಂಡಿದ್ದಾರೆ. ಹಾಗಾದ್ರೆ ಅವ್ರನ್ನ ಬಿಟ್ಬಿಡ್ಬೇಡ್ರಿ ಮತ್ತೆ. ಆಯ್ತಾ? ಅವರಿಗಿಂತಲೂ ಶ್ರೀತತ್ವ ಲಕ್ಷ್ಮೀದೇವಿ ಉತ್ತಮಳೆ, ಅದನ್ನು ತಿಳಿಸಬೇಕು. ಅದಕ್ಕೋಸ್ಕರ ಪ್ರಕೃತಿ ಶಬ್ದದಿಂದ ಅವರನ್ನು ಸೇರಿಸ್ಕೊಳ್ಳಿ. ಹೇಗೆ ಭೂಮಿ, ಪಂಚಭೂತಗಳು ಇವೆಲ್ಲ ಹೇಗೆ ಪ್ರಕೃತಿಯಲ್ಲಿ ಸೇರ್ಕೊಂಡಿದ್ದಾವೆಯೋ ಹಾಗೆ ಜೀವ ಸಮುದಾಯವು ಕೂಡ ಪ್ರಕೃತಿಯಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಅವನು ಸೇರ್ಕೊಂಡಿದ್ದಾನಂದ್ರೆ ಜೀವ ಸಮುದಾಯವನ್ನು ಇಟ್ಕೊಳ್ಬೇಕು. ಜೀವ ಅಪಿ ಉಪಲಕ್ಷಣೆ ಇಟ್ಕೊಂಡ್ರೆ ಜೀವವನ್ನ. ಯಾಕೆ? ಪ್ರಕೃತಿಯಿಂದಲೇ ಹುಟ್ಟಿದ್ದಲ್ವಾ ಇದು ಜೀವ, ಪಂಚಭೂತಗಳಿಂದಲೇ ನಿರ್ಮಿತವಾದದಲ್ವಾ. ಈ ನಮ್ಮ ದೇಹ ಎಂತದ್ದದು? ಪಾಂಚಭೌತಿಕ ಶರೀರ ಅಂತ ಹೇಳೋಲ್ವಾ? ಶರೀರ ಜೀವ ಅದ ಜೀವ. ಈ ಹೇಗ ಅದ ಜೀವನ ಯಾಕೆಂದ್ರೆ ಈಗ ತಾರತಮ್ಯವನ್ನು ನೋಡಬೇಕಾದ್ರೆ ಜೀವನನ್ನ ಹಾಗೆ ಹೇಳಿದ್ರೆ, ನಿಮ್ ಪ್ರಕಾರ ಅಂತ ನೋಡೋದಾದ್ರೆ
ದೇಹ ಮಾತ್ರ ಪಂಚಭೌತಿಕ, ಜೀವನ ಅದರಲ್ಲಿ ಸೇರಿಸಬಾರದು ಅಂತ ಆಗಿಬಿಡುತ್ತೆ. ಹೌದಾ? ಆ ಆ- ಅವಾಗ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಜೀವನನ್ನು ಒಂದು ತತ್ವ ಅಂತ ಇಟ್ಕೊಳ್ಬಿಡಿ. ಜೀವನೂ ಒಂದು ತತ್ವನೇ, ಆಯ್ತಾ? ಹೇಗೆ ಭೂಮಿ ಆಕಾಶ ಇವುಗಳು ಹೇಗೆ ಒಂದು ತತ್ವವೋ, ಜೀವವೂ ಕೂಡ ಒಂದು ತತ್ವನೇ. ಅದು ಕೂಡ ಪ್ರಕೃತಿಯಿಂದಲೇ ನಿರ್ಮಿತವಾದದ್ದು. ಭೂಮಿ ಎಲ್ಲವೂ ಕೂಡ ಹೇಗೆ ಪ್ರಕೃತಿಯಿಂದ ನಿರ್ಮಿತವಾದದ್ದು, ಹಾಗೆ ಜೀವನವೂ ಕೂಡ ಪ್ರಕೃತಿಯಿಂದಲೇ ನಿರ್ಮಿತವಾದದ್ದು. ಇಲ್ಲ, ಜೀವ ಅನಾದಿ ನಿತ್ಯ. ಹಾಗೆ ಅದಕ್ಕೋಸ್ಕರವೇ ಜೀವನವನ್ನು ಒಂದು ತತ್ವ ಅಂತ ಇಟ್ಕೊಳ್ಬೇಕು. ಪ್ರಕೃತಿಯಿಂದ ಹುಟ್ಟಿದ್ದಲ್ಲ, ಅದೇ ಪ್ರಕೃತಿಯಿಂದ ಹುಟ್ಟಿದ್ದೂ ಇದೆ ಪಂಚಭೌತಿಕ ಶರೀರ. ಜೀವ ಅನಾದಿ ನಿತ್ಯ. ಆಯ್ತಾ? ಅವ್ರು ಕೇಳ್ತಾ ಇರೋದು ಅದೇ ಪ್ರಶ್ನೆ. ಜೀವ ಅನಾದಿ ನಿತ್ಯ, ಜೀವನಿಗೆ ಹುಟ್ಟಿಲ್ಲ, ಇದು ಪ್ರಕೃತಿ ಕಾರಣ ಆಗೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ತತ್ವವನ್ನು ಇಟ್ಕೊಳ್ಳಿ. ಜೀವ ತತ್ವವನ್ನು ಇಟ್ಟುಕೊಂಡಾಗ ಅದು ಪ್ರಕೃತಿಯಿಂದ ಹುಟ್ಟಲಿಕ್ಕೆ ಸಾಧ್ಯತೆ ಉಂಟು. ಹೀಗೆ ಸರಿ ಹೋಯ್ತಾ ಸುಧೀಂದ್ರ ಅವರು? ಸರಿ. ಇಯಂ ಪ್ರಾಗುಕ್ತ ಜಡ ಪ್ರಕೃತಿ ಜೀವ ಅಪಿ ಉಪಲಕ್ಷ್ಯಂತೆ. ಜಡ ಪ್ರಕೃತಿ ಜೀವಾಶ್ಚ ಅಪರಾಹ ಅಧಮಾಹ. ಜಡ ಪ್ರಕೃತಿ ಜೀವಾಶ್ಚ ಅಪರಾಹ. ಚಿಕ್ಕ ಪ್ರಕೃತಿಗಿಂತ ಅಪರಾಹ ಅನ್ನೋ ಶಬ್ದಕ್ಕೆ ಅಧಮಾಹ ಅಂತ ಅರ್ಥ ಮಾಡಿದ್ರು. ಇತಸ್ತು, ಅಲ್ಲಿ ಇತಃ ಅನ್ನೋ ಪದ ಇದೆ ನೋಡ್ರಿ, ಅಲ್ಲಿ ತು ಶಬ್ದವನ್ನು ಅಲ್ಲೇ ಸೇರಿಸ್ಕೊಂಡ್ಬಿಟ್ರು. ಇತಸ್ತು ಜಡ ಪ್ರಕೃತ್ಯಾದಿತಸ್ತು ಅನ್ಯಾಂ ಜೀವಭೂತಾಂ. ಆಯ್ತಾ? ಇದಕ್ಕಿಂತ ಅನ್ಯವಾದದ್ದು, ಈ ಜಡ ಪ್ರಕೃತಿಗಿಂತ ಅನ್ಯವಾದದ್ದು ಯಾವುದು? ಜೀವಭೂತಾಂ. ಜೀವಭೂತಾಂ ಅನ್ನುವ ಪದಕ್ಕೆ ಅಲ್ಲ, ಅನ್ಯಾಂ ಅನ್ನೋ ಪದಕ್ಕೆ ಜೀವಭೂತಾಂ ಅನ್ನುವ ಪದ ಅದು ವಿಶೇಷಣ. ಅನ್ಯಭೂತಾಂ ಜೀವಭೂತಾಂ ಅನ್ಯಾಂ. ಜೀವಭೂತಾಂ ಅನ್ಯಾಂ. ಏನದು ಜೀವಭೂತಾಂ ಅನ್ಯಾಂ? ಲಕ್ಷ್ಮೀದೇವಿ ಜೀವಭೂತಳೋ? ಹೌದು ಅಂತ. ಅಲ್ಲಿ ಜೀವಭೂತ ಎರಡು ಪದಗಳನ್ನು ಬೇರೆ ಬೇರೆ ಮಾಡಿಕೊಂಡು ಜೀವ ಶಬ್ದಕ್ಕೆ ಇವಳು ಜೀವ. ಯಾಕೆ? ಜೀವ ಪ್ರಾಣ ಧಾರಣೆ. ಜೀವ ಶಬ್ದಕ್ಕೆ ಅರ್ಥ ಏನು? ಎಲ್ಲ ಭೂಮಿಯಲ್ಲಿರುವ ಎಲ್ಲ ಜೀವರಾಶಿಗಳ ಪ್ರಾಣವನ್ನ ಧಾರಣೆ ಮಾಡುತ್ತಾಳೆ. ಇವಳು ಭೂತ. ಭೂತ ಶಬ್ದಕ್ಕೆ ಭೂ ಸತ್ತಾಯಾಮ್. ಭೂ ಸತ್ತಾಯಾಮ್ ಇಂದ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಅದು. ಹಾಗಾಗಿ ಯಾವಾಗಲೂ ಕೂಡ ಇವಳು ಎಲ್ಲಾ ಜೀವರಾಶಿಗಳ ಪ್ರಾಣವನ್ನ ಧಾರಣೆ ಮಾಡುವವಳು. ಆದ್ದರಿಂದ ಜೀವಭೂತಾಂ. ಜೀವಾಚಸ ಭೂತಾಚ. ಜೀವಭೂತ ತಾಂ ಜೀವಭೂತಾಂ. ಇದೆ, ಅದು ಒಂದು ವಾಕ್ಯ ಇದೆ. ಹೌದು. ಹಾಗಾಗಿ ಸಾಚಸ ಭೂತಾಚ ಭೂತ ಶಬ್ದಕ್ಕೆ ಅರ್ಥ ಏನು? ಸರ್ವದಾ ವಿದ್ಯಮಾನಾಚ ಜೀವಭೂತ ತಾಂ. ಸ್ಪಷ್ಟವಾಗಿ ಜೀವಭೂತ ಅನ್ನೋ ಶಬ್ದಕ್ಕೆ ಅರ್ಥ ಬರೆದು ಬಿಟ್ರು. ಲಕ್ಷ್ಮೀದೇವಿ ಜೀವಭೂತಳಾಗೋದು ಹೇಗೆ ಅಂದ್ರೆ, ಸರ್ವ ಜೀವ ದೇಹೇಶು ಸ್ಥಿತ್ವ. ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸರ್ವ ಜೀವ ದೇಹೇಶು ಸ್ಥಿತ್ವ ತದೀಯಾನ್ ಪ್ರಾಣಾನ್. ಎಲ್ಲ ಜೀವರಾಶಿಗಳ ಪ್ರಾಣಗಳನ್ನು ತದ್ದೇಹೇಶು ಧಾರಯತಿ. ಯಾರು? ಲಕ್ಷ್ಮೀದೇವಿ. ಇತಿ ಜೀವ ಇತ್ಯುಕ್ತ. ಅವಳಿಗೆ ಜೀವ ಅಂತ ಕರೀತಾರೆ. ಯಾಕೆ ಅಂದ್ರೆ ಈ ಕಾರಣದಿಂದಾಗಿ ಲಕ್ಷ್ಮೀದೇವಿ ಜೀವ. ಎಲ್ಲವನ್ನು ಧಾರಣೆ ಮಾಡೋದು ಇವಳೆ. ಹೋಲ್ಸೇಲ್ ಅಲ್ಲ, ಅವಾಂತರವಾಗಿ ಎಲ್ಲರೂ ಇರ್ತಾರೆ ಬೇರೆ ಬೇರೆಯವರು. ಆಯ್ತಾ? ಒಂದೇ ಕೆಲಸಕ್ಕೆ ಇಬ್ರು ಮೂರು ಜನ ಮಾಡಬಾರದು ಅಂತ ಹೇಳಿ ಪ್ರಧಾನ ಕೆಲವರು ಇರ್ತಾರೆ, ಉಳಿದವರು ಅವಾಂತರವಾಗಿ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಜೀವ ಪ್ರಾಣ ಧಾರಣೆ ಇತಿ ಧಾತೋಹೋ. ಜೀವ ಅಂತ ಆ ಅರ್ಥ ಹೇಗ್ ಬಂತು ಅಂದ್ರೆ, ಜೀವ ಶಬ್ದಕ್ಕೆ ಅದೇ ಅರ್ಥ, ಆ ಧಾತುವಿಗೆ ಅದೇ ಅರ್ಥ. ಸಾಚಸ ಜೀವಾಚಸ ಭೂತ ತದೀಯಾನ್ ಅವರಿಗೆ ಸಂಬಂಧಿಸಿದ. ತೇಷಾಂ ಇಮಾನಿ ತದೀಯಾನಿ. ಆಯ್ತಾ? ತೇಷಾಂ ಪ್ರಾಣಾಹ ಇಮಾಹ ತೇಷಾಂ ಇಮೇ ತದೀಯಾಹ ತಾನ್ ತದೀಯಾನ್ ಪ್ರಾಣಾನ್. ಆ ಜೀವರಿಗೆ ಸಂಬಂಧಿಸಿದ ಪ್ರಾಣಗಳನ್ನ ತದ್ದೇಹೇಶು ಧಾರಯತಿ. ಅವರವರ ದೇಹದಲ್ಲೇ ಇರುವಂತೆ ಮಾಡ್ತಾಳೆ, ಒಂದು ಪ್ರಾಣಧಾರಕಳಾಗಿದ್ದಾಳೆ. ಅಷ್ಟೇ ಅಲ್ಲ, ತೇಷಾಂ ಇಮೇ ತದೀಯಾಹ ತಾನ್ ತದೀಯಾನ್ ಪ್ರಾಣಾನ್ ತದ್ದೇಹೇಶು ಧಾರಯತಿ ಇತಿ ಜೀವ ಇತ್ಯುಕ್ತ.
ಜೀವ ಪ್ರಾಣಧಾರಣೆ ಇತಿ ಧಾತೋ ಸಾ ಚ ಸಾ ಭೂತಾ ಚ ಸರ್ವದಾ ವಿದ್ಯಮಾನಾ ಚ. ಭೂತಾ ಶಬ್ದಕ್ಕೆ ಏನರ್ಥ? ಸರ್ವದಾ ವಿದ್ಯಮಾನಾ ಚ ಜೀವಭೂತ, ಯಾವಾಗಲೂ ಇರ್ತಾಳೆ. ಹೇಗಿರ್ತಾಳೆ? ಎಲ್ಲರ ಪ್ರಾಣಗಳನ್ನ ಅವರವರ ದೇಹದಲ್ಲಿ ಇಡುವಂತೆ ಯಾವಾಗಲೂ ಇರ್ತಾಳಾದ್ದರಿಂದ ಅವಳಿಗೆ ಜೀವಭೂತ ಅಂತ ಹೆಸರು ಬಂತು. ಇನ್ನೊಂದು ಭೂತಿಯನ್ನು ಕೊಡೋದ್ರಿಂದ ಭೂತ ಅಂತ ಇಲ್ಲ, ಭೂತಿ ಶಬ್ದಕ್ಕೆ ಬೇರೆ ಅರ್ಥ. ಭೂತಿ ಶಬ್ದಕ್ಕೆ ಸಂಪತ್ತು ಅಂತ ಅರ್ಥ. ಭೂತಿ ಬೇರೆ, ಭೂತ ಬೇರೆ. ಪ್ರತಿಯೊಂದು ಪದಗಳಿಗೂ ಅರ್ಥ ವ್ಯತ್ಯಾಸ ಇದೆ. ಆ ಗುಣವೂ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಕೃತ ಭೂತ ಶಬ್ದಕ್ಕೆ ಏನರ್ಥ? ಯಾವಾಗಲೂ ಇರುವವಳು. ಹೇಗಿದ್ದಾಳೆ? ಜೀವಭೂತಳಾಗಿದ್ದಾಳೆ. ಎಲ್ಲರ ದೇಹದಲ್ಲಿ ಪ್ರಾಣ ಉಳಿಯುವಂತೆ ಮಾಡಿಕೊಂಡು ಯಾವಾಗಲೂ ಇದ್ದಾಳೆ. ಆದ್ದರಿಂದ ಇವಳನ್ನ ಜೀವಭೂತ ಜೀವಭೂತ ಅಂತ ಕರೆದರು. ಆಯ್ತಾ? ತಾಮ್ ಭೂಸತ್ತಾಯಾಮ್ ಇತಿ ಧಾತೋಹೋ. ಹಾಗಾದ್ರೆ ಏನರ್ಥ ಆಯ್ತು ಜೀವಭೂತ ಅನ್ನೋ ಶಬ್ದಕ್ಕೆ? ಪ್ರಾಣಧಾರಕತ್ವೇನ ಸರ್ವದಾ ವಿದ್ಯಮಾನಂ ಇತ್ಯರ್ಥ. ವಿದ್ಯಮಾನಂ ಇತ್ಯರ್ಥ. ಸತ್ತ ಅಂದ್ರೆ ಇರುವಿಕೆ. ಸತ್ತ ಎನ್ನುವ ಅರ್ಥದಲ್ಲಿ ಭೂಧಾತುವು ಪ್ರಯುಕ್ತವಾಗುತ್ತೆ ಅಂತ ಅರ್ಥ. ಆಯ್ತಾ? ಹಾಗಾಗಿ ಪ್ರಾಣಧಾರಕತ್ವೇನ ಸರ್ವದಾ ವಿದ್ಯಮಾನ, ಪ್ರಾಣ ಎಲ್ಲರ ಪ್ರಾಣಗಳನ್ನ ಧಾರಣೆ ಮಾಡ್ತಾ ಯಾವಾಗಲೂ ಕೂಡ ಇರುತ್ತಾಳೆ. ಆದ್ದರಿಂದ ಅವಳಿಗೆ ಜೀವಭೂತ ಅಂತ ಹೆಸರು. ಆಯ್ತಾ? ಇತಿ ಧಾತೋ ಮೇ ಮದಧೀನಾಂ. ನೋಡ್ರಿ, ಅಲ್ಲಿ ಮೂಲದಲ್ಲಿರುವ ಮೇ ಅನ್ನೋ ಶಬ್ದಕ್ಕೆ ಮದಧೀನಾಂ ಪ್ರಕೃತಿಂ. ಯಾವ್ದದು? ಚಿತ್ ಪ್ರಕೃತಿ. ಯಾಕಂದ್ರೆ ಜಡ ಪ್ರಕೃತಿಗಿಂತ ಅನ್ಯವಾದದ್ದು ಚಿತ್ ಪ್ರಕೃತಿ. ಚಿತ್ ಪ್ರಕೃತಿಂ, ಅದ್ರ ಜೊತೆಗೂ ಮತ್ತೊಂದು ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರು. ಚಿತ್ ಪ್ರಕೃತಿಯ ಜೊತೆಗೆ ಏನದು? ಮುಕ್ತಾಹ ಅಪಿ ಉಪಲಕ್ಷ್ಯಂತೆ. ಯಾರನ್ನು ಬಿಡ್ಲಿಲ್ಲ. ಮುಕ್ತಾಹ ಅಪಿ ಉಪಲಕ್ಷ್ಯಂತೆ, ಮುಕ್ತರನ್ನು ಜೊತೆಗೆ ಸೇರಿಸ್ಕೊಳ್ಬೇಕು. ಆಯ್ತಾ? ಅವರು ನನ್ನ ಅಧೀನರೇ. ಮುಕ್ತರು ಜಡ ಪ್ರಕೃತಿ, ಜಡ ಪ್ರಕೃತಿಯಿಂದ ಜೀವರನ್ನ ಸೇರಿಸ್ಕೊಳ್ಬೇಕು. ಲಕ್ಷ್ಮೀ ದೇವಿ ಬಿಟ್ಬಿಡಿ. ಆಯ್ತಾ? ಅಲ್ಲಿ ಮುಗೀತು. ಆಯ್ತಾ? ಅಲ್ಲ, ಲಕ್ಷ್ಮೀ ದೇವಿಯ ಜೊತೆಗೆ ಚಿತ್ ಪ್ರಕೃತಿ ಅಂತೇನು ಹೇಳ್ತಾ ಇದ್ದೀರಲ್ಲ, ಅದ್ರ ಜೊತೆಗೆ ಮುಕ್ತರನ್ನು ಸೇರಿಸ್ಕೊಳ್ಳಿ ಅಂತ ಉಪಲಕ್ಷಣತೆ ಹೇಳ್ತಾ ಇದ್ದಾರೆ. ಯಾಕೆ ಹಾಗಾದ್ರೆ? ಅದನ್ನು ಕೊಡಿ, ಬಟ್ಟೆ ಕೊಡಿ. ಆಯ್ತಾ? ಹಾಗಾದ್ರೆ ಏನ್ ಅಭಿಪ್ರಾಯ ಮಾಡಿದ್ರೆ, ಜಡ ಪ್ರಕೃತಿಯ ಜೊತೆಗೆ ಜೀವ ಸಮುದಾಯವನ್ನು ಸೇರಿಸಿದ್ರು, ಹೌದಾ? ಚಿತ್ ಪ್ರಕೃತಿಯ ಜೊತೆಗೆ ಮುಕ್ತರನ್ನು ಸೇರಿಸ್ತಾ ಇದ್ದಾರೆ. ಧಾರಣೆ ಮಾಡ್ತಾಳೆ, ಹೌದು. ಆದ್ರೆ ಚಿತ್ ಪ್ರಕೃತಿಯ ಜೊತೆಗೆ ಮುಕ್ತರನ್ನು ಸೇರಿಸ್ಕೊಂಡು ಆ ಮುಕ್ತರು ಭಗವಂತನ ಅಧೀನರೇ, ಚಿತ್ ಪ್ರಕೃತಿಯು ಭಗವಂತನ ಅಧೀನರೇ. ಹೌದು, ಇಲ್ಲ ಅಂದ್ರೆ ಅವರು ಅಧೀನರೇ. ಬೇರೆ ಬೇರೆ ಅಲ್ವಾ? ಮುಕ್ತರ ಬೇರೆ, ಸಂಸಾರಿ ಜೀವರು ಬೇರೆ. ಆಯ್ತಾ? ಇಡೀ ಸಮಸ್ತ ಪ್ರಪಂಚವೂ ಭಗವಂತನ ಅಧೀನ ಹೇಗೋ, ಲಕ್ಷ್ಮೀ ದೇವಿಯ ಅಧೀನವೂ ಹೌದು, ವಾಯುದೇವರ ಅಧೀನವೂ ಹೌದು. ಆದರೂ ಆ ಲಕ್ಷ್ಮೀ ದೇವಿಯ ಜೊತೆಗೆ ಚಿತ್ ಪ್ರಕೃತಿಯನ್ನು ಇಲ್ಲಿ ಉಪಲಕ್ಷಣತೆಯ ಸೇರಿಸ್ಕೊಂಡಾಗ ನಮಗಿನ್ನು ಸ್ಪಷ್ಟ ಆಗತ್ತೆ. ಅಂದ್ರೆ ಇಲ್ಲಿ ಸರ್ವ ಜೀವ ದೇಹೇಶು ಸ್ಥಿತ್ವ ಅಂತ ಹೇಳಿದ್ರೆ ಇಲ್ಲಿ ದೇಹ ಇರೋದ್ರಿಂದ ಇಲ್ಲಿ ದೇಹ ಇರೋದಿಲ್ಲ, ಹಾಗಾಗಿ ಅಲ್ಲಿ ಸ್ವರೂಪ ದೇಹ ಇರುತ್ತೆ, ಇರೋದಿಲ್ಲ ಅಂತಲ್ಲ. ಆಯ್ತಾ? ಅಲ್ಲಿ ಮೋಕ್ಷದಲ್ಲಿಯೂ ಕೂಡ ಸ್ವರೂಪಭೂತವಾದ ದೇಹ ಅಲ್ಲೂ ಇರುತ್ತೆ. ಇಲ್ಲಿ ಲಿಂಗ ದೇಹ ಇದೆ, ಸ್ಥೂಲ ದೇಹ ಇದೆ, ಸೂಕ್ಷ್ಮ ದೇಹದ ಸಂಪರ್ಕ ಇದೆ. ಆಯ್ತಾ? ಹಾಗಾಗಿ ಮೇ ಮದಧೀನಾಂ ಪ್ರಕೃತಿಂ ಚಿತ್ ಪ್ರಕೃತಿಂ ಮುಕ್ತಾ ಅಪಿ ಉಪಲಕ್ಷ್ಯಂತೆ. ಹಾಗಾದ್ರೆ ಏನ್ ಅರ್ಥ ಆಯ್ತು? ಶ್ರಿಯಂ ಮುಕ್ತಾಂಶ್ಚ ಪರಾನ್ ಉತ್ತಮಾನ್ ವಿದ್ಧಿ. ಅರ್ಜುನನಿಗೆ ಹೇಳ್ತಾ ಇದ್ದ. ಏನ್ ಮಾಡ್ಬೇಕು ಗೊತ್ತಾ ಅರ್ಜುನ ನೀನು? ಶ್ರಿಯಂ ಮುಕ್ತಾಂಶ್ಚ, ಲಕ್ಷ್ಮೀ ದೇವಿಯನ್ನ ಮತ್ತು ಮುಕ್ತರನ್ನ ಏನಂತ ತಿಳ್ಕೊಳ್ಬೇಕು? ಯಾವುದಕ್ಕಿಂತ ಪರ ಅಂತ ತಿಳ್ಕೊಳ್ಬೇಕು? ಇತಃ ಈ ಜಡ ಪ್ರಕೃತಿಯ ದಿಸೆಯಿಂದ, ಜೀವರ ದಿಸೆಯಿಂದ ಅವರನ್ನ, ಲಕ್ಷ್ಮೀ ದೇವಿಯನ್ನ ಮತ್ತು ಮುಕ್ತರನ್ನ ನೀನು ಪರ ಎಂಬುದಾಗಿ ತಿಳಿ. ಅವರು ಈ ಜೀವ ಸಮುದಾಯಕ್ಕಿಂತ ಮುಕ್ತರು ಮತ್ತೆ ಲಕ್ಷ್ಮೀ ದೇವಿ ಉತ್ತಮರಾಗಿದ್ದಾರೆ ಎಂಬುದಾಗಿ ತಿಳಿ. ಪರತ್ವೇ ಹೇತು. ಆಯ್ತಾ? ಲಕ್ಷ್ಮೀ ದೇವಿಯು ಪರಳಾಗಿದ್ದಾಳೆ ಅನ್ನೋದಕ್ಕೆ ಏನ್ ಕಾರಣ ಅಂದ್ರೆ, ಯಯಾ ಇದಂ ಜಗದ್ಧಾರ್ಯತೆ. ಆ ಯಯ ಅನ್ನೋ ಪದವನ್ನು ಶ್ರೀಕೃಷ್ಣ ಹಾಕಿದ್ದೆ ಲಕ್ಷ್ಮೀ ದೇವಿಯಲ್ಲಿ ಪರತ್ವವನ್ನ ಸೂಚನೆ ಮಾಡುವುದಕ್ಕೋಸ್ಕರ.
ಲಕ್ಷ್ಮೀದೇವಿ ಎಲ್ಲರಿಗಿಂತಲೂ ಉತ್ತಮಲಾಗಿದ್ದಾಳೆ ಎನ್ನುವುದನ್ನು ಸೂಚನೆ ಮಾಡೋದಕ್ಕೋಸ್ಕರ. ಹಾಗಾದ್ರೆ ಇಲ್ಲಿ ಯಯ ಅನ್ನೋ ಪದಕ್ಕೆ ಏನರ್ಥ? ಶ್ರಿಯಾ ಇತ್ಯರ್ಥ. ಯಯ ನಾಮ ಶ್ರಿಯಾ. ಹಾಗಾದ್ರೆ ಲಕ್ಷ್ಮೀದೇವಿಗೂ ಇಲ್ಲಿ ನಮಗೆ ಇನ್ನೊಂದು ಸಂಶಯ ಬಂದ್ಬಿಡುತ್ತೆ ನಮಗೆ. ಹಾಗಾದ್ರೆ ಲಕ್ಷ್ಮೀದೇವಿಯನ್ನ ಚಿತ್ ಪ್ರಕೃತಿಯಿಂದ ನಾವು ಉಪಲಕ್ಷಣತೆಯ ಮುಕ್ತರನ್ನ ಇಟ್ಕೊಂಡ್ಬಿಟ್ರೆ, ಹಾಗಾದ್ರೆ ಲಕ್ಷ್ಮೀದೇವಿಯನ್ನು ಮತ್ತು ಮುಕ್ತರನ್ನ ನೀವು ಉತ್ತಮ ಅಂತ ತಿಳ್ಕೊಳ್ರಿ. ಹಾಗಾದ್ರೆ ಅವರಿಬ್ಬರಲ್ಲಿ ಸಮಾನತೆ ಬಂದ್ಬಿಡುತ್ತಲ್ಲ, ಅವರಿಬ್ಬರಲ್ಲಿ ಸಮಾನತೆ ಬಂದ್ಬಿಡುತ್ತಲ್ಲ ಅಂತ ಹೇಳಿದ್ರೆ, ಅದೊಂದು. ಎರಡನೆಯದು ಅಮುಕ್ತ, ಫಾರ್ ಎಕ್ಸಾಂಪಲ್ ಪ್ರಾಣದೇವರು ಅಂಥವ್ರೆಲ್ಲ ತಗೊಂಡ್ರೆ ಮುಕ್ತರಲ್ಲಿ ಕಡಿಮೆ ಯೋಗ್ಯತೆ ಇದ್ರೆ ಅಲ್ಲೂ ಒಂದು ತೊಂದರೆ. ಮುಕ್ತರಾದ ಜೀವರುಗಳಿಗಿಂತಲೂ ವಾಯುದೇವರು ಅಮುಕ್ತರಾದ ವಾಯುದೇವರು ಶ್ರೇಷ್ಠರೇ. ಆಯ್ತಾ? ಮುಕ್ತರಾದ ಜೀವರಾಶಿಗಳಿಗಿಂತಲೂ ಅಮುಕ್ತರಾದ ವಾಯುದೇವರಿಗೆ ಶ್ರೇಷ್ಠತೆ ಉಂಟೇ ಉಂಟು, ಅದರಲ್ಲಿ ಸಂಶಯ ಬೇಡ. ಆಯ್ತಾ? ಹಾಗಾಗಿ ಈ ಉಳ್ಕೊಂಡಿರೋ ಪ್ರಶ್ನೆ ಒಂದು, ಜಡ ಪ್ರಕೃತಿಗಿಂತ ಜೀವ ಸಮುದಾಯಕ್ಕಿಂತ ಚಿತ್ ಪ್ರಕೃತಿಯನ್ನ ಚಿತ್ ಪ್ರಕೃತಿಯನ್ನ ಅದರಲ್ಲಿ ಏನ್ ಸಂಶಯ ಇಲ್ಲ. ಅವರ ಜೊತೆಗೆ ಉಪಲಕ್ಷಣತೆಯ ನೀವು ಮುಕ್ತರನ್ನು ಸೇರಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅವರಿಬ್ಬರಿಗೆ ಸಮಾನತೆ ಬಂದ್ಬಿಡುತ್ತಲ್ಲ ಅಂತ ಪ್ರಶ್ನೆ ಬಂದ್ರೆ, ಅವರು ಪರಾಭಾಸರು, ಮುಕ್ತರಷ್ಟೇ, ಸುಮ್ಮನೆ ಆಭಾಸ ಅಷ್ಟೇ. ಅವರಿಗೆ ಲಕ್ಷ್ಮೀದೇವಿಗಿಂತ ಉತ್ತಮತ್ವ ಇಲ್ಲ. ಹಾಗಾದ್ರೆ ಇವರಿಗಿಂತ ಹಾಗಾದ್ರೆ ಅವರರು ಅಂತ ಹೇಳಿ ಬಿಡೋಣ. ಹಾಗಾದ್ರೆ ಇವ್ರ ಜೊತೆಗೆ ಸೇರಿಸಿ ಬಿಡೋಣ ಅಂದ್ರೆ ಸೇರಿಸ್ಲಿಕ್ಕೆ ಆಗಲ್ಲ. ಇವ್ರ ಜೊತೆಗೆ ಸೇರಿಸ್ಲಿಕ್ಕೆ ಆಗಲ್ಲ, ಲಕ್ಷ್ಮೀದೇವಿ ಜೊತೆ ಸಮಾನರಾಗ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಹಾಗಾಗೋದಿಲ್ಲ ಅಂತ ಹೇಳಿದ್ರೆ ಕಾರಣ ಇದೆ. ಎಲ್ಲ ಬರೀತಾರೆ, ಪ್ರಮೇಯ ದೀಪಿಕಾದಲ್ಲೆಲ್ಲ ಬರೀತಾರೆ. ಯಾಕೆ ಲಕ್ಷ್ಮೀದೇವಿ ಜೊತೆಗೆ ಸೇರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಇವರು ಲಕ್ಷ್ಮೀದೇವಿಗೆ ಯಾವ ಹಂತದಲ್ಲಿಯೂ ಕೂಡ ದುಃಖದ ಲೇಷವೇ ಇಲ್ಲ. ಹೌದಾ? ಇವರೆಲ್ಲ ಏನಾಗಿದ್ದಾರೆ? ಇವರು ದುಃಖ ಅನುಭವಿಸಿ ಹೋಗಿದ್ದಾರೆ. ಹಾಗಾಗಿ ಲಕ್ಷ್ಮೀದೇವಿಗೆ ಸಮಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈಗ ಇವರುಗಳ ಜೊತೆ ಸೇರಿಸಿ ಬಿಡೋಣ, ಅವರನ್ನಾಗಿ ಮಾಡಿಬಿಡೋಣ ಅಂತ ಹೇಳಿದ್ರೆ ಅವರನ್ನಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಈಗ ದುಃಖ ಅನುಭವಿಸ್ತಾ ಇಲ್ಲ, ಆದ್ದರಿಂದ. ಹೌದಾ? ಮುಂಚೆ ದುಃಖ ಅನುಭವಿಸಿ ಹೋಗಿದ್ದಾರಾದ್ರಿಂದ ಲಕ್ಷ್ಮೀದೇವಿಗೆ ಸಮಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇವರುಗಳ ಜೊತೆಗೆ ಅವರರಾದ ಈ ಜೀವರ ಜೊತೆಗೆ ಸೇರಿಸ್ಬಿಡೋಣ ಅಂತ ಹೇಳಿದ್ರೆ ಸೇರಿಸ್ಲಿಕ್ಕೆ ಆಗೋದಿಲ್ಲ, ಈಗ ದುಃಖವನ್ನು ಅನುಭವಿಸ್ತಾ ಇಲ್ಲ. ಅದು ಅನ್ಸುತ್ತಟ್ಟೆ. ಇದು ರಜತ ಶುಕ್ತಿಯನ್ನು ನೋಡಿದಾಗ ರಜತ ಅಂತ ಬರುತ್ತೆ ನಮಗೆ. ರಜತ ಆಭಾಸ, ಅದು ಭ್ರಮೆ ಅಷ್ಟೇ, ರಜತ ಅಲ್ಲ. ಹಾಗೆ ಇವರು ಪರರು ಅಂತ ಅನ್ಸುತ್ತೆ, ಆದರೆ ಪರರಲ್ಲ. ಲಕ್ಷ್ಮೀದೇವಿಗಿಂತ ಪರರಲ್ಲ, ಇವರಿಗಿಂತ ಪರರು. ಲಕ್ಷ್ಮೀದೇವಿಗಿಂತ ಪರ ಆಗ್ಲಿ ಅಥವಾ ಲಕ್ಷ್ಮೀದೇವಿ ಸಮಾನರಾಗ್ಲಿ ಸಾಧ್ಯ ಇಲ್ಲ. ಹಾಗೆ ರಾಯರು ವಿವರಣೆ ಕೊಟ್ಟಿದ್ದಾರೆ. ಈ ಶ್ಲೋಕ ಕೊನೆಯಲ್ಲಿ ವಿವರಣೆ, ಈ ವಿಷಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅದನ್ನೇ ಓದ್ಬೇಕು. ಅದನ್ನು ಓದೋಕ್ಕಿಂತ ಮುಂಚೆ ಈ ವಿಷಯ ಹೇಳ್ಬಿಟ್ಟೆ ನಾನು. ಅಟ್ಟೆ ಹೇಳಿದ ವಿಷಯ ಅವ್ರು ಹೇಳಿದ್ದೇನೆ, ನಾ ಹೇಳಿದ್ದೆ. ಇವಾಗ ವಾಕ್ಯ ಮುಕ್ತಾನಾಂ ಪರಾಭಾಸತ್ವಾತ್ ಯಯಾ ಇತ್ಯೇವ ಉಕ್ತಂ. ನೋಡ್ರಿ, ಒಂದೇ ಚಿತ್ ಪ್ರಕೃತಿಯಿಂದ ಉಪಲಕ್ಷಣತೆಯ ಮುಕ್ತರನ್ನ ಇಟ್ಟುಕೊಂಡ್ರು ಕೂಡ ಯೇಷಾಂ ಧಾರ್ಯತೆ ಇದಂ ಜಗತ್ ಅಂತ ಹೇಳಲಿಲ್ಲ. ಯೈಹಿ ಧಾರ್ಯತೆ ಇದಂ ಜಗತ್ ಅಂತ ಹೇಳಲಿಲ್ಲ. ಯಯಾ ಇದಂ ಧಾರ್ಯತೆ ಜಗತ್ ಅಂತ ಏಕವಚನವನ್ನು ಮಾತ್ರ ಪ್ರಯೋಗ ಮಾಡಿದ್ದಾರೆ. ಜಗತ್ತನ್ನ ಧಾರಣೆ ಮಾಡುವ ಸಾಮರ್ಥ್ಯ ಲಕ್ಷ್ಮೀದೇವಿಗೆ ಮಾತ್ರ, ಮುಕ್ತರಿಗಿಲ್ಲ. ಮುಕ್ತರು ತಂಪಾಡಿ ತಾವು ಸಾಧನೆ ಮಾಡ್ಕೊಳ್ತಾರೆ ಅಷ್ಟೇ ವಿನಃ ಜಗತ್ತನ್ನ ಧಾರಣೆ ಮಾಡುವ ಸಾಮರ್ಥ್ಯ ಲಕ್ಷ್ಮೀದೇವಿಗೆ ಮಾತ್ರ. ಆದ್ದರಿಂದ ಅವರು ಪರಾಭಾಸರಷ್ಟೇ ಹೊರತು ಪರರಲ್ಲ. ಹಾಗಾದ್ರೆ ಅವರನ್ನಾಗಿ ಮಾಡೋಣ ಅಂತ ಹೇಳಿದ್ರೆ ಅವರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಪ್ರಕೃತದಲ್ಲಿ ಅವರು ದುಃಖವನ್ನ ಅನುಭವಿಸ್ತಾ ಇಲ್ಲ. ಆದ್ರಿಂದ ಇವರಿಗಿಂತ ಮೇಲೆ, ಲಕ್ಷ್ಮೀದೇವಿಗಿಂತ ಕೆಳಗೆ. ಆದ್ರಿಂದ ಅದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರವೇ ಕೃಷ್ಣ ಮೂಲ ಶ್ಲೋಕದಲ್ಲಿ ಹೇಳುವಾಗ ಯಯಾನುವ ಪದವನ್ನು ಪ್ರಯೋಗ ಮಾಡಿದ್ದಾನೆ. ಒಂದು ಯಾಕೆ ಬರುತ್ತಂದ್ರ ಮುಕ್ತ ಜಗತಾಗಣ ಅಲ್ಲ, ಇವರಿಬ್ಬರನ್ನ ಪ್ರಶ್ನೆ ಬಂದದ್ದು ನಮಗ ಅಲ್ಲಿ ಅಷ್ಟೇ. ಚಿತ್ ಪ್ರಕೃತಿಯಿಂದ ಉಪಲಕ್ಷಣತೆಯ ನಾವು ಮುಕ್ತರನ್ನ ಇಟ್ಕೊಂಡ್ಬಿಡೋಣ, ಅವರಿಬ್ಬರಲ್ಲಿ ಸಮಾನತೆ ಉಂಟೋ ಅಂತ ಪ್ರಶ್ನೆ ಬಂದ್ರೆ ಇಲ್ಲ ಅಂತ ಉತ್ತರ. ಬಿಟ್ರೆ 4 ಕೆಟಗರಿ: ಜಡ ಪ್ರಕೃತಿ, ಅದರ ಜೊತೆಗೆ ಜೀವ ಸಮುದಾಯ; ಚಿತ್ ಪ್ರಕೃತಿ, ಅದರ ಜೊತೆಗೆ ಮುಕ್ತ. ಇಷ್ಟೇ 4 ಜನ. ಅಲ್ಲಿ ಅವಾಂತರ ಪ್ರಶ್ನೆ ಮಾಡಿಕೊಂಡಾಗ ಉತ್ತರ ಬರುತ್ತೆ ಅಷ್ಟೇ ಅಲ್ವಾ? ಹೇಳ್ಬೋದು.
ಲಕ್ಷ್ಮೀ ದೇವಿಗಿಂತ ಅವರ ದೇವರು ದುಃಖ ಅನುಭವಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅಲ್ಲ. ಬ್ರಹ್ಮಾದಿಗಳಿಗೂ ದುಃಖ ಉಂಟು. ಅವರು ದುಃಖ ಲಿಂಗ ದೇಹ ಸಂಪರ್ಕ ಹೋಗುವವರೆಗೂ ಕೂಡ ದುಃಖ ಇಲ್ಲ. ಅವ್ರಿಗಿಂತ ಉತ್ತಮರಾದಂಗೆ ಆಗ್ತದೆ. ಅಲ್ಲ, ಉತ್ತಮರು ಅಂತ ಹೇಳಿದ್ರೆ ಹಾಗರ್ಥ ಅಲ್ಲ. ಉತ್ತಮರು ಇವ್ರಿಗೆ ದುಃಖ ಅಂದ್ರೆ ಏನರ್ಥ? ಭಗವದ್ ಅಧೀನತ್ವ ಎಂಬ ಒಂದು ದುಃಖ ಬಿಟ್ರೆ ಮತ್ತೆ ಯಾವುದೂ ಇಲ್ಲ. ಸಂಸಾರ ಯಾವುದೇ ವಿಧವಾದ ದುಃಖ ಇಲ್ಲ. ಅದೇ ಒಂದು ದುಃಖ. ಬ್ರಹ್ಮವಾಯುಗಳಿಗೆ ಅದೇ ಒಂದು ದುಃಖ. ಬೇರೆ ನಮ್ಮಂತೆ 108 ದುಃಖಗಳಿಲ್ಲ. ಹಾಗೆ ಅದು ದುಃಖ ಅಂತ ಏನ್ ತಗೊಳ್ಳಲ್ಲ. ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ. ಅದೊಂದು ದೋಷ ಅಷ್ಟೇ. ಅದು ಒಂದೇ ಒಂದು ಲಕ್ಷ್ಮೀ ಶೋಭಾನೆ ಚೆನ್ನಾಗಿ ಹೇಳ್ತಾರೆ ವಾದರಾಜರು ಹೇಳುವಾಗ. ಎಲ್ಲಿ ಸ್ವರೂಪದಲ್ಲಿ ಒಂದೇ ದೇಹ. ಸ್ವರೂಪ ದೇಹ ಮಾತ್ರ ಮೋಕ್ಷದಲ್ಲಿರುತ್ತೆ. ಇನ್ನೆಲ್ಲ ಸೂಕ್ಷ್ಮ ಸ್ಥೂಲ ಲಿಂಗ ಯಾವ ದೇಹ ಎಲ್ಲ ಹೊರಟೋಗುತ್ತೆ. ಕೊನೆಯಲ್ಲಿ ಉಳ್ಕೊಳ್ಳೋದು ನಮಗೆ ಲಿಂಗದೇಹ ಮಾತ್ರ. ಆ ಲಿಂಗದೇಹವೂ ನಾಶ ಆಗುತ್ತೆ. ಆ ಲಿಂಗದೇಹ ನಾಶ ಆಗಿ ಸ್ವರೂಪ ದೇಹದಿಂದಲೇ ಮೋಕ್ಷ ಪ್ರವೇಶ. ಆಯ್ತಾ? ಮೋಕ್ಷದ ಸ್ವರೂಪವೇ ಹಾಗೆ. ಹೇಳ್ತಾರಲ್ಲ ಭಾಷ್ಯದಲ್ಲಿ ಹೇಳುವಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮೋಕ್ಷ ಅಂದ್ರೆ ಏನು? ಅನ್ಯಥಾ ರೂಪಂ ಹಿತ್ವಾ ಸ್ವರೂಪೇಣ ವ್ಯವಸ್ಥಿತಿ. ಸ್ಪಷ್ಟವಾದ ಮಾತು, ಶ್ರೀಮದಾಚಾರ್ಯ ಮಾತು. ಅನ್ಯಥಾ ರೂಪಂ ಹಿತ್ವಾ, ಬೇರೆ ಬೇರೆ ನಾವೇನೇನು ರೂಪಗಳನ್ನು ತೆಗೆದುಕೊಂಡಿರ್ತೇವೋ ಎಲ್ಲ ರೂಪಗಳನ್ನು ಹಿತ್ವಾ ಬಿಟ್ಟು ಸ್ವರೂಪೇಣ ವ್ಯವಸ್ಥಿತಿ ಮೋಕ್ಷ. ಕೇವಲ ಸ್ವರೂಪಭೂತವಾಗಿ ಇರತಕ್ಕಂಥದ್ದೇ ಮೋಕ್ಷ. ಆ ಜೀವನ ಸ್ವರೂಪ ಹೇಗೆ ಬೇಕಾದ್ರೆ ಇರ್ಬೋದು. ನಾಯಿ ಆಗಿರ್ಬೋದು, ನದಿ ಆಗಿರ್ಬೋದು, ಕತ್ತೆ ಆಗಿರ್ಬೋದು, ಅಥವಾ ಮನುಷ್ಯರೇ ಆಗಿರ್ಬೋದು, ಕ್ರಿಮಿಕೀಟಗಳ ದೇಹವೇ ಆಗಿರ್ಬೋದು. ಸ್ವರೂಪಭೂತವಾದ ದೇಹ. ಅದರಿಂದಲೇ ಅವ ಸುಖ ಪಡ್ತಾ ಇರ್ತಾನೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಮೋಕ್ಷದಲ್ಲಿ ಸುಖ ಉಂಟು. ಸರಿನಾ? ಇಷ್ಟಂಶ ಇದೆ. ಮುಕ್ತಾನಾಂ ಪರಾಭಾಸತ್ವಾತ್ ಯಯಾ ಇತ್ಯೇವ ಉಕ್ತಂ ಇದಂ ಬ್ರಹ್ಮಾದಿ ಜಗತ್ ಧಾರ್ಯತೆ. ಇದಂ ಅಂತ ಹೇಳಿದ್ರೆ ಮೂಲದಲ್ಲಿರುವ ಇದಂ ಶಬ್ದಕ್ಕೆ ಏನರ್ಥ? ಇದಂ ಬ್ರಹ್ಮಾದಿ ಜಗತ್. ಇದಂ ಜಗತ್. ಜಗತ್ ಎಂಥದ್ದು? ಬ್ರಹ್ಮಾದಿ ಜಗತ್. ಚರಾಚರಾತ್ಮಕವಾದ ಬ್ರಹ್ಮಾದಿ ಅವುಗಳಿಂದ ಕೂಡಿದ ಈ ಜಗತ್ತನ್ನ ಧಾರ್ಯತೆ. ಯಯಾ ಧಾರ್ಯತೆ, ಯಾರಿಂದ ಧರಿಸಲ್ಪಡುತ್ತದೆಯೋ. ಯಯಾ ಧಾರ್ಯತೆ ಯಾವ ಧಾತು? ಅಲ್ಲ, ಧಾತು ಯಾವುದು? ಧೃನ್ಯ ಧಾರಣೆ. ಧೃನ್ಯ ಧಾರಣೆ ಅಂತ ಧಾತು. ಲಟ್ಲಕಾರ, ಆತ್ಮನೆಯ ಪದದ ಲಟ್ಲಕಾರದಲ್ಲಿ ಧೃನ್ಯ ಧಾರಣೆ ಅಂತ ಧಾತು. ಧೃನ್ ಧಾರಣೆ. ಚಚಜನ್ಯ ಹೇಳಬೇಕು. ಧೃನ್ಯ ಧಾರಣೆ. ಧೃಂಗ್ ಅಂತ ಹೇಳ, ಕಕಗಂಗ ಅಲ್ಲ, ಚಚಜನ್ಯ. ಧೃನ್ಯ ಧಾರಣೆ ಆ ಧಾತುವಿನ ಆತ್ಮನೆಯ ಪದದ ಲಟ್ಲಕಾರ ಪ್ರಥಮ ಪುರುಷ ಏಕವಚನದಲ್ಲಿ ಧಾರ್ಯತೆ ಅಂತ ರೂಪ ಆಗುತ್ತೆ. ವಿದ್ಯೆ ಅನ್ನೋದು ಹಿಂದೆ ಅನೇಕ ಬಾರಿ ಬಂದಿದೆ ಅಲ್ವಾ? ವಿದಜ್ಞಾನೇ ಧಾತು. ಆಯ್ತು, ಇಲ್ಲಿಗೆ ಇವತ್ತಿನ ಪಾಠ ನಿಲ್ಸ್ಕೊಂಡಿರೋಂತೆ. ಮತ್ತೆ ನಾಳೆ ಅಮಾವಾಸ್ಯೆ ಆದ್ರಿಂದ ನಾಳೆ ಪಾಠ ಸ್ವಾಮಿಗಳ ಕ್ರಮ ಇಟ್ಟುಕೊಂಡಿದ್ದಾರೆ. ಅದರಿಂದ ನಾಳೆ ಪಾಠ ಇಲ್ಲ.